ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು KS ಗುರೂಜಿ. ಇವತ್ತಿನ ಕ್ಲಾಸ್ನಲ್ಲಿ ಮಾರ್ಚ್ 17 ಮಾರ್ಚ್ 24 ಈ 7 ಡೇಸ್ ನಡೆದ ಪ್ರಮುಖ ಪ್ರಚಲಿತ ಘಟನೆಗಳು ಅಥವಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಸ್ಟಡಿ ಮಾಡುವಂಥ ಪ್ರಯತ್ನ ಮಾಡೋಣ. ಬಟ್ ಬಿಫೋರ್ ದ್ಯಾಟ್, ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಕೊಡ್ತಾ ಇದ್ದರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಜೊತೆಗೆ ಅದರ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೋಬೇಕು. ಇದಾದ ನಂತರ ಟೆಲಿಗ್ರಾಮ್ ಆ್ಯಪ್ಗೆ ಹೋಗಿ ಅಲ್ಲಿ KS ಗುರೂಜಿ ಅಫಿಷಿಯಲ್ ಅನ್ನುವಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಬೇಕು. ಅಲ್ಲಿ ನಮ್ಮ ವೇದಿಕೆಯಿಂದ ನಿಮಗೆ ಹಲವಾರು ಫ್ರೀ ಇನಿಷಿಯೇಟಿವ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಡೈಲಿ ಕನ್ನಡ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಡೈಲಿ ಇಂಗ್ಲೀಷ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಡೈಲಿ ಕನ್ನಡ ಕ್ವಿಜ್ ಆಗಿರ್ಬೋದು, ಡೈಲಿ ಇಂಗ್ಲೀಷ್ ಕ್ವಿಜ್ ಆಗಿರ್ಬೋದು, ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು. ಈ ಥರ ಹಲವಾರು ಇನಿಷಿಯೇಟಿವ್ಸ್ ಫ್ರೀ ಆಫ್ ಕಾಸ್ಟ್ ನಮಗೆ ಸಿಗುತ್ತೆ. ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ಫಸ್ಟ್ ಟಾಪಿಕ್. ಮೊದಲನೇ ಟಾಪಿಕ್ ಯಾವುದು ಅಂದರೆ ಹೀಟ್ ವೇವ್ಸ್. ವಾಟ್ ಆರ್ ಹೀಟ್ ವೇವ್ಸ್ ಅಥವಾ ಬಿಸಿ ಗಾಳಿ ಎಂದರೇನು? ಕಾಂಟೆಕ್ಸ್ಟ್ ಏನಂದರೆ, ಇತ್ತೀಚೆಗೆ ಕೊಂಕಣ ತೀರ ಪ್ರದೇಶ ಅಥವಾ ಕೊಂಕಣ್ ರೀಜನ್ ಅಂತ ಏನು ಕರಿತೀವಿ, ಅಲ್ಲಿ ಆವ್ರೇಜ್ಗಿಂತ ಅತಿಯಾಗಿ ಹೀಟ್ ಅಥವಾ ಟೆಂಪ್ರೇಚರ್ ರೈಸ್ ಆಗಿತ್ತು. ಸೊ ಇದನ್ನು ಇಂಡಿಯನ್ ಮೆಟೆರಲಾಜಿಕಲ್ ಡಿಪಾರ್ಟ್ಮೆಂಟ್ ಬಿಸಿ ಗಾಳಿ ಅಂತ ಕರೆಯುತ್ತೆ ಅಥವಾ ಹೀಟ್ ವೇವ್ಸ್ ಅಂತ ಕರೆಯುತ್ತೆ. ಸೊ ಈ ಕೊಂಕಣ್ ರೀಜನ್ ಅಂದರೆ ಯಾವುದಪ್ಪ ಅಂದರೆ, ನಮ್ಮ ಕೇರಳ ಹಿಡ್ಕೊಂಡು ಗುಜರಾತ್ವರೆಗೂ ಕೋಸ್ಟಲ್ ರೀಜನ್, ಈ ಒಂದು ರೀಜನ್ನ ಕೊಂಕಣ್ ರೀಜನ್ ಅಂತ ಕರಿತೀವಿ. ಇದರಲ್ಲಿ ನಮ್ಮ ಮಂಗಳೂರು ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಜೊತೆಗೆ ಗೋವಾ ಆಗಿರ್ಬೋದು, ಮಹಾರಾಷ್ಟ್ರದ ಬಾರ್ಡರ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಮುಂಬೈ, ಜೊತೆಗೆ ಗುಜರಾತ್ ಮತ್ತು ಕೇರಳದ ಕೆಲವೊಂದು ಪ್ಲೇಸಸ್ಗಳು ಕೂಡ ಬರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಆ್ಯಾವ್ರೇಜ್ಗಿಂತ ಜಾಸ್ತಿ ಟೆಂಪ್ರೇಚರ್ ಹೆಚ್ಚಿಗೆ ಆಗಿದ್ದ ಕಾರಣ ಸೊ ಇಂಡಿಯನ್ ಮೆಟೆರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಏನಂತ ಕರೆದ್ರು, ಬಿಸಿ ಗಾಳಿ ಬಂದಿದೆ. ಸೊ ಸಿಟಿಸನ್ಸ್ ತಮ್ಮನ್ನು ತಾವು ರಕ್ಷಿಸ್ಕೊಳ್ಬೇಕು, ಸಾರ್ವಜನಿಕರು ಅನಾವಶ್ಯಕವಾಗಿ ಹೊರಗಡೆ ಓಡಾಡಿ ಸುಸ್ತು ಮಾಡ್ಕೊಳ್ಬಾರ್ದು, ಇದು ತಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಎಚ್ಚರದಿಂದಿರಿ ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ನ ಹೊರಡಿಸ್ತಾರೆ. ಹಾಗಾದರೆ ಇಡೀ ದೇಶ ಬಿಟ್ಟು ಕೊಂಕಣ ರೀಜನಲ್ಲಿ ಮಾತ್ರ ಈ ಒಂದು ಹೀಟ್ ವೇವ್ಸ್ ಅನೌನ್ಸ್ ಮಾಡಲಿಕ್ಕೆ ಕಾರಣ ಏನು? ಅಲ್ಲಿ ಮಾತ್ರ ಹೀಟ್ ವೇವ್ಸ್ ಯಾಕೆ ಜನ್ರೇಟ್ ಆಯಿತು? ಇದಕ್ಕೆ ಸ್ನೇಹಿತರೆ ಮುಖ್ಯವಾಗಿ 3 ಕಾರಣಗಳಿದ್ದಾವೆ. ಮೊದಲನೇದಾಗಿ, ಗುಜರಾತ್ನ ಉತ್ತರ ಭಾಗದ ಸೌರಾಷ್ಟ್ರ ಕಚ್ ಪ್ರದೇಶ ಅಂತ ಏನು ಕರಿತೀವಿ, ಅಲ್ಲಿ ಶಾಖದ ಅಲೆ ಚಾಲ್ತಿಯಲ್ಲಿದೆ. ಇದು ಮೊದಲನೇ ರೀಸನ್ನು. ಎರಡನೇ ರೀಸನ್ನು, ವಾಯುವ್ಯ ಭಾರತದಿಂದ ಬೀಸುತ್ತಿರುವ ಬಿಸಿ ಮತ್ತು ಶುಷ್ಕ ಮಾರುತಗಳು ಅಂದರೆ ಹಾಟ್ ಆ್ಯಂಡ್ ಡ್ರೈ ವೇವ್ಸ್. ಸೊ ಇದು ಎರಡನೇ ರೀಸನ್ನು. ಮೂರನೇ ರೀಸನ್ನು, ಸಮುದ್ರದ ಗಾಳಿ ಕಂಪೇರ್ ಟು ರೆಗ್ಯುಲರ್ ಟೈಮ್ಸ್ ನಿಧಾನಗತಿಯಿಂದ ಚಲಿಸ್ತಾ ಇದೆ. ಸೊ ಈ 3 ರೀಸನಿಂದ ನಮ್ಮ ಕೊಂಕಣ್ ರೀಜನ್ ಏನಿದೆಯಲ್ಲ, ಅಲ್ಲಿ ಹೀಟ್ ವೇವ್ಸ್ ಜನ್ರೇಟ್ ಆಗ್ತಾ ಇದೆ. ಸೊ ಹಾಗಾಗಿ IMD ವಾರ್ನ್ ಮಾಡಿ ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಂಡಿದೆ, ಏನಂತ ಅನಾವಶ್ಯಕವಾಗಿ ಹೊರಗಡೆ ಬರಬಾರ್ದು, ತಮ್ಮ ಹೆಲ್ತ್ ಮೇಲೆ ಅಥವಾ ತಮ್ಮ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಎಚ್ಚರದಿಂದಿರಿ ಅಂತ ಹೇಳುತ್ತೆ. ಹಾಗಾದರೆ ನಮಗೆ ಮುಂದಿನ ಪ್ರಶ್ನೆ, ಹೀಟ್ ವೇವ್ಸ್ ಅಂದರೆ ಏನು ಅಥವಾ ಬಿಸಿ ಗಾಳಿ ಅಂದರೆ ಏನು, ಹೇಗೆ ಕ್ಲಾಸಿಫೈ ಮಾಡಲಾಗುತ್ತೆ? ಸೊ ಇಲ್ಲಿ ಗರಿಷ್ಠ ತಾಪಮಾನದ ಆಧಾರದ ಮೇಲೆ ಒಂದು ಹೀಟ್ ವೇವ್ಸ್ ಬಂದಿದೆಯೋ ಇಲ್ಲ ಅಂತ IMD ಅನೌನ್ಸ್ ಮಾಡುತ್ತೆ. ಸೊ ಹಾಗಾದರೆ ಆ ಗರಿಷ್ಠ ತಾಪಮಾನ ಯಾವುದು? ಸರ್, ಗರಿಷ್ಠ ತಾಪಮಾನ ಒಂದು ರೀಜನ್ಗೆ ಅಥವಾ ಎಲ್ಲ ರೀಜನ್ಗೆ ಒಂದೇ ಥರನಾಗಿರಲ್ಲ. ಇಲ್ಲಿ ಮೈದಾನ ಅಥವಾ ಬಯಲು ಸೀಮೆಗಳಾಗಿದ್ದರೆ, ಫಾರ್ ಎಕ್ಸಾಂಪಲ್ ಬೀದರ್, ಗುಲ್ಬರ್ಗ ಆಗಿದ್ದರೆ, ಅಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹೋದಾಗ ಬಿಸಿ ಗಾಳಿ ಅಥವಾ ಹೀಟ್ ವೇವ್ಸ್ ಬಂದಿದೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ನಮ್ಮ ಕೋಸ್ಟಲ್ ಪ್ರದೇಶ ಅಥವಾ ಕರಾವಳಿ ಪ್ರದೇಶಗಳಲ್ಲಿ 37 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ದರೆ ಅಲ್ಲಿ ಹೀಟ್ ವೇವ್ಸ್ ಬಂದಿದೆ ಅಂತ ಹೇಳ್ಬೋದು. ಅದೇ ಥರನಾಗಿ ಗುಡ್ಡಗಾಡು ಹಾಗೂ ಪರ್ವತ ಪ್ರದೇಶಗಳು, ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರು ಆಗಿರ್ಬೋದು, ಮುಳ್ಳಯ್ಯನಗಿರಿ ಆಗಿರ್ಬೋದು, ಅಲ್ಲಿ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಟೆಂಪ್ರೇಚರ್ ಯಾವಾಗ ಆಗುತ್ತೋ ಆವಾಗ ಅಲ್ಲಿ ಬಿಸಿ ಗಾಳಿ ಅಥವಾ ಹೀಟ್ ವೇವ್ಸ್ ಬಂದಿದೆ ಅಂತ ಹೇಳ್ತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ತಿಳಿದಿರಬೇಕು. ಹೀಟ್ ವೇವ್ಸ್ ಅಂದರೆ ಏನು, ಹೀಟ್ ವೇವ್ಸ್ ಯಾವಾಗ ಡಿಕ್ಲೇರ್ ಮಾಡ್ತಾರೆ, ಯಾರು ಡಿಕ್ಲೇರ್ ಮಾಡ್ತಾರೆ. ಸೊ ಇದಾದಮೇಲೆ ಇತ್ತೀಚೆಗೆ ಭಾರತದಲ್ಲಿ ಹೀಟ್ ವೇವ್ಸ್ ಜಾಸ್ತಿ ಆಗ್ತಿದೆ ಅಂತ ಇಂಡಿಯನ್ ಮೆಟೆರಲಾಜಿಕಲ್ ಡಿಪಾರ್ಟ್ಮೆಂಟ್ ಒಂದು ರಿಪೋರ್ಟ್ ಕೊಟ್ಟಿದೆ. ಇದಕ್ಕೆ ಮುಖ್ಯ ಕಾರಣಗಳು ಯಾವ್ಯಾವು ಅಂದರೆ, ಕಾಂಕ್ರೀಟ್ ಮೇಲ್ಮೈ ಮತ್ತು ಮರದ ಹೊದಿಕೆಯ ಕೊರತೆ. ಸಿಟೀಸಲ್ಲಿ ನೀವು ನೋಡ್ತಾ ಇರ್ತೀರ, ರೋಡ್ ಮಾಡೋ ಹೆಸರಲ್ಲಿ, ಸಿಮೆಂಟ್ ರೋಡ್ ಮಾಡೋ ಹೆಸರಲ್ಲಿ, ಡಾಂಬರೀಕರಣ ಮಾಡೋ ಹೆಸರಲ್ಲಿ ಮರಗಳನ್ನು ಕಡಿತಾ ಇದ್ದಾರೆ, ಸಿಮೆಂಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದನ್ನು ಕಾಂಕ್ರೀಟ್ ಕಾರ್ಡ್ ಅಂತ ಕೂಡ ಕರಿತೀವಿ. ಸೊ ಮರದ ನೆರಳು ಕಮ್ಮಿಯಾಗಿ ಸಿಮೆಂಟ್ ರೋಡ್ ಜಾಸ್ತಿ ಆಗೋದ್ರಿಂದ ಹೀಟ್ ಜಾಸ್ತಿ ಅಬ್ಸಾರ್ಬ್ ಆಗುತ್ತೆ. ಸೊ ಹಾಗಾಗಿ ಅದು ಬಿಸಿ ಗಾಳಿಯನ್ನು ಹೊರಸೂಸುತ್ತೆ. ಇದು ಮೊದಲನೇ ರೀಸನ್ನು. ಎರಡನೇ ರೀಸನ್ನು, ನಗರ ಶಾಖ ದ್ವೀಪದ ಪರಿಣಾಮ, ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಟೆಂಪ್ರೇಚರ್ ಜಾಸ್ತಿ ಆಗಕ್ಕೆ ರೀಸನ್ ಏನಂದರೆ ಮರಗಳು ಕಮ್ಮಿ ಆಗಿದ್ದಾವೆ. ಮರಗಳು ಕಮ್ಮಿ ಆಗೋದ್ರ ಜೊತೆಗೆ ಹೀಟನ್ನು ಹಿಡಿದುಕೊಂಡು ಇಟ್ಕೊಳ್ಳೋಕ್ಕೆ ಸಿಮೆಂಟ್ ಆಗಿರ್ಬೋದು, ಡಾಂಬರ್ ಆಗಿರ್ಬೋದು ಅತಿಯಾಗಿ ಹೆಚ್ಚುತ್ತಾ ಇದ್ದಾವೆ. ಸೊ ಇದು ಒಂದು ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅನ್ನೋ ಒಂದು ಫೆನಾಮಿನನ್ಗೆ ಉತ್ತೇಜನ ಕೊಡುತ್ತೆ. ಇದು ಎರಡನೇ ರೀಸನ್ನು. ಮೂರನೇ ರೀಸನು, ಹವಾಮಾನ ಬದಲಾವಣೆ.
ಇದೊಂದು ದೊಡ್ಡ ಟರ್ಮು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋದರೆ ಒಂದಲ್ಲ 100 ಕ್ಲಾಸ್ ಆದರೂ ಸಾಕಾಗಲ್ಲ. ಸೊ ಇದಕ್ಕೆ ಕ್ಲಿಯರ್ ಕಟ್ ಡೆಫಿನೇಷನ್ ಇರಲ್ಲ. ಹವಾಮಾನ ಬದಲಾವಣೆ ಅಂದರೆ ಕಂಪೇರ್ಡ್ ಟು ಲಾಸ್ಟ್ 100 years ಓವರ್ ಆಲ್ ಟೆಂಪ್ರೇಚರ್ ಆಫ್ ಅರ್ತ್ 1 degree Celsius ಅಥವಾ 1.5 degree Celsius ಅಷ್ಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಓವರ್ ಆಲ್ ನೀವು ಏನು ಜ್ಞಾಪಕ ಇಟ್ಕೊಳ್ಬೇಕು, ಹವಾಮಾನ ಬದಲಾವಣೆ ಆಗಿದೆ ಅಂತ ನೆನ್ಪಿಟ್ಕೊಳ್ಬೇಕು. ಇದಾದಮೇಲೆ ನಮ್ಮ ಓಝೋನ್ ಲೇಯರ್ ಏನಿದೆಯಲ್ಲ ಭೂಮಿ ಮೇಲೆ, ಓಝೋನ್ ಪದರ, ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆಗಿ ಅದರಲ್ಲಿ ಕೆಲವೊಂದು ಡ್ಯಾಮೇಜಸ್ ಆಗಿ UV ಕಿರಣಗಳು ಅಥವಾ UV ರೇಸ್ ಅಂತ ಏನು ಕರಿತೀವಿ ಅದು ಭೂಮಿನ ತಲುಪ್ತಾ ಇದ್ದಾವೆ. ಸೊ ಈ 4 ರೀಸನ್ನಿಂದ ನಮ್ಮ ಭಾರತದಲ್ಲಿ ಹೆಚ್ಚಿನ ಬಿಸಿಗಾಳಿ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇದ್ದಾವೆ. ಇದಾದ ಮೇಲೆ ಹೀಟ್ ವೇವ್ಸ್ ಬಂದಾಗ ಹೇಗೆ ನಿಭಾಯಿಸಬೇಕು? ಜನರಲಾಗಿ IMD ಏನು ಹೇಳುತ್ತೆ, ಮನೆಯಿಂದ ಆಚೆ ಹೋಗಬೇಡಿ ಅಂತ ಹೇಳುತ್ತೆ. ಬಟ್ ಮನೆಯಿಂದ ಆಚೆ ಹೋಗದೆ ಆರಾಮಾಗಿರೋಕ್ಕಾಗುತ್ತಾ? ದುಡಿಮೆ ಮಾಡದೇ ಇರೋಕ್ಕಾಗುತ್ತಾ? ದುಡ್ಡು ಇರದೇ ಇರೋಕ್ಕಾಗುತ್ತಾ? ಆಗಲ್ಲ. ದುಡಿಮೆ ಮಾಡಲೇಬೇಕು, ಕೆಲಸ ಮಾಡಲೇಬೇಕು. ಇದರಲ್ಲಿ ಹೈಯೆಸ್ಟ್ ಅಫೆಕ್ಟ್ ಆಗೋದು ಯಾರಿಗಂದರೆ ಈ ಕಾರ್ಮಿಕರಿಗೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಡಸ್ಟ್ರೀಸಲ್ಲಿ ವರ್ಕ್ ಮಾಡ್ತಾರಲ್ಲ ಆ ಕಾರ್ಮಿಕರಿಗೆ, ಅದಾದಮೇಲೆ ಬೀದಿ ಬದಿ ವ್ಯಾಪಾರಿಗಳಿಗೆ. ಸೊ ಇವರಿಗೆ ಹೈಯೆಸ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಥರ ಆದಾಗ ಹೇಗೆ ನಿಭಾಯಿಸಬೇಕು? ಮೊದಲನೇದಾಗಿ ಜನರಲ್ ಅಡ್ವೈಸ್ ಮಾಡೋದು ಹೆಚ್ಚು ನೀರು ಕುಡಿರಿ ಅಂತ ಹೇಳ್ತಾರೆ. ಇದಲ್ಲದೆ ಲಾಂಗ್ ಟರ್ಮಲ್ಲಿ ಪ್ರಾಪರ್ ಪ್ಲ್ಯಾನಿಂಗ್ ಮುಖಾಂತರ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು ಅಂದರೆ ಹೀಟ್ ಹಾಟ್ ಸ್ಪಾಟ್ಸ್ ಅಂತ ಏನು ಕರಿತೀವಲ್ಲ ಅದನ್ನು ಐಡೆಂಟಿಫೈ ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕೊಂಕಣ್ ರೀಜನ್ನು ಹೀಟ್ ವೇವ್ಸ್ ಬಂದಿದೆ ಅಂತ ಗೊತ್ತಾಯಿತು. ಅಲ್ಲಿ ಪ್ರತಿ ವರ್ಷ ಇಂಥ ಒಂದು ಟೈಮಲ್ಲಿ ಮಾರ್ಚ್ ಏಪ್ರಿಲಲ್ಲಿ ಹೀಟ್ ವೇವ್ಸ್ ಬರುತ್ತೆ ಅಂತ ನಮಗೊಂದು ಅಂದಾಜು ಸಿಕ್ಕರೆ ಅದನ್ನು ಹೀಟ್ ಹಾಟ್ಸ್ಪಾಟ್ ಅಂತ ಡಿಕ್ಲೇರ್ ಮಾಡ್ಬೋದು. ಸೊ ಇದರಿಂದ ಬೆನಿಫಿಟ್ಸ್ ಏನಪ್ಪ ಅಂದರೆ ಆ ಹೀಟ್ ಹಾಟ್ಸ್ಪಾಟ್ಸ್ ಅಂತ ಡಿಕ್ಲೇರ್ ಮಾಡಿರೋ ಕಾರಣ ಅಲ್ಲಿರೋದಂಥ ಜನರು ಅಡ್ವಾನ್ಸ್ ಆಗಿ ಪ್ರಿಕಾಷನ್ಸ್ ತೊಗೋತಾರೆ. ಫಾರ್ ಎಕ್ಸಾಂಪಲ್ ಒಂದು ಕೊಡೆ ಹಿಡ್ಕೊಂಡು ಹೋಗೋದಾಗಿರ್ಬೋದು, ಮೈ ತುಂಬ ಬಟ್ಟೆ ಹಾಕ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ತಮ್ಮ ಕೆಲಸದ ಸಮಯವನ್ನು ಆ ಹವಾಮಾನಕ್ಕೆ ತಕ್ಕಂತೆ ಚೇಂಜ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ 10 ರಿಂದ 5 ಗಂಟೆವರೆಗೂ ಕೆಲಸ ಮಾಡೋ ಬದಲು ಅರ್ಲಿ ಮಾರ್ನಿಂಗ್ 7 ರಿಂದ 12ವರೆಗೂ ಮಾಡೋದು, ಅಥವಾ 7 ರಿಂದ 1ವರೆಗೂ ಮಾಡೋದು. ಈ ಥರ ತಮ್ಮ ದಿನಚರಿಗಳನ್ನು ಹವಾಮಾನಕ್ಕೆ ತಕ್ಕಂತೆ ಚೇಂಜಸ್ ಮಾಡ್ಕೊಳ್ಳೋದು. ಇದಲ್ಲದೆ ಅಂತರ್ ಏಜೆನ್ಸಿ ಸಮನ್ವಯ ಅಂದರೆ ಫಾರ್ ಎಕ್ಸಾಂಪಲ್ IMD ಇರುತ್ತೆ, ಅಲ್ಲಿ NDMA ಇರುತ್ತೆ, ದಟ್ ಈಸ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅಥವಾ ಸ್ಟೇಟ್ ಗೌರ್ಮೆಂಟ್ಸು ಅಥವಾ ಬೇರೆ ಬೇರೆ ಕಾರ್ಪೊರೇಟ್ ಆಫೀಸಸ್, ಇವರೆಲ್ಲ ಒಟ್ಟಿಗೆ ಒಂದು ಕಡೆ ಕೂತ್ಕೊಂಡು ಈ ಥರ ಹೀಟ್ ವೇವ್ಸ್ ಬರ್ತಾ ಇದೆ, ಸೊ ನಮ್ಮ ಪಬ್ಲಿಕ್ ಅಥವಾ ನಮ್ಮ ಸಿಟಿಸನ್ಸ್ ಮೇಲೆ ಅದು ಒಂದು ಪರಿಣಾಮವನ್ನು ಬೀರುತ್ತದೆ. ಸೊ ಹಾಗಾಗಿ ಅವರಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಮಾಡೋಣ, ನಮ್ಮ ಟೈಮಿಂಗ್ ಚೇಂಜಸ್ ಮಾಡ್ಕೊಳ್ಳೋಣ, ಅಥವಾ ಈ ಥರ ರಜೆ ಕೊಡೋಣ, ವಾರದಲ್ಲಿ ಒಂದು 2 ರಿಂದ 3 ದಿನ ರಜೆ ಕೊಡೋಣ. ಸೊ ಈ ಥರ ಅಂತರ್ ಏಜೆನ್ಸಿ ಸಮನ್ವಯ ಅದು ಕೂಡ ಬೇಕಾಗುತ್ತೆ. ಅದರಿಂದ ಕೂಡ ನಾವೊಂದು ಹೀಟ್ ವೇವ್ಸ್ನ ನಿಭಾಯಿಸ್ಬೋದು. ಅದಲ್ಲದೆ ಕಾರ್ಮಿಕರ ಸುರಕ್ಷತೆಗಾಗಿ ಮೊದಲೇ ಹೇಳಿದಾಗೆ ಇವರು ಮೋಸ್ಟ್ ವಲ್ನರೇಬಲ್, ಇವರ ಸುರಕ್ಷತೆಗೋಸ್ಕರ ಸಪ್ರೇಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡೋದು. ಇದೆಲ್ಲ ಮಾಡಿದ್ಮೇಲೆ ಕೊನೆಗೆ ರಾತ್ರಿ ಬಂದು ಮನೇಲಿ ಮಲ್ಕೋತಿರಲ್ಲ, ಒಳ್ಳೆ ಕಿಟಕಿ, ಒಳ್ಳೆ ಗಾಳಿ, ಒಳ್ಳೆ ಸ್ಟ್ರಕ್ಚರ್ ಇದ್ದರೆ ಇನ್ನೂ ಕೂಡ ನೀವು ಸೇಫಾಗಿ ಇರ್ಬೋದು ಅಂತ IMD ಹೇಳುತ್ತೆ. ಸೊ ಈ ಥರ ಮಾಡೋದ್ರಿಂದ ಹೀಟ್ ವೇವ್ಸ್ನ ನೀವು ಎಫೆಕ್ಟಿವ್ ಆಗಿ ನಿಭಾಯಿಸ್ಬೋದು. ಸೊ ಏನೇನು ತಿಳ್ಕೊಂಡ್ವಿ, ವಾಟ್ ಆರ್ ಹೀಟ್ ವೇವ್ಸ್ ಅಂತ ತಿಳ್ಕೊಂಡ್ವಿ, ಹೀಟ್ ವೇವ್ಸ್ ಹೇಗೆ ಜನ್ರೇಟ್ ಆಗುತ್ತೆ ಅಂತ ತಿಳ್ಕೊಂಡ್ವಿ, ಹೀಟ್ ವೇವ್ಸ್ ಜನ್ರೇಟ್ ಆಗಿದ್ದ ಯಾವಾಗ ಕರೀತಾರೆ ಅಂತ ತಿಳ್ಕೊಂಡ್ವಿ, ಯಾರು ಅದನ್ನು ಡಿಫೈನ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಅದೆಲ್ಲ ಆದಮೇಲೆ ಇತ್ತೀಚೆಗೆ ಕೊಂಕಣ್ ರೀಜನಲ್ಲಿ ಹೀಟ್ ವೇವ್ಸ್ ಜನ್ರೇಟ್ ಆಗಲಿಕ್ಕೆ ಕಾರಣವನ್ನು ತಿಳ್ಕೊಂಡ್ವಿ. ಇನ್ನು ಮುಂದಿನ ಟಾಪಿಕ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ, PMAY ಗ್ರಾಮೀಣ್. ಸೊ ಈ ಒಂದು ಯೋಜನೆಯಡಿ ಸುಮಾರು 2.28 ಕೋಟಿ ಮನೆಗಳನ್ನು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಜೊತೆಗೆ ಸೇರಿ ಯಾರಿಗೆ ಮನೆ ಇರಲ್ವೋ, ಇರೋಕ್ಕೆ ಸೂರಿರಲ್ವೋ ಅವರಿಗೆ ಮನೆಗಳನ್ನು ನಿರ್ಮಿಸಿಕೊಡ್ತೀವಿ ಅಂತ ಹೇಳಿದೆ. ಸೊ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡೋರು ಅಥವಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಥವಾ ಮಿನಿಸ್ಟ್ರಿ ಯಾವುದು ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಥವಾ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಇದರ ಉದ್ದೇಶ ಬೈ 2024 2024 ಒಳಗಡೆ ಭಾರತದಲ್ಲಿ ಯಾರಿಗೂ ಮನೆ ಇಲ್ಲ ಅಥವಾ ಸೂರಿಲ್ಲ ಅಂತ ಹೇಳ್ಬಿಟ್ಟು ಹೇಳಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. ಸೊ ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಯಾವುದು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಟಾರ್ಗೆಟ್ ಎಷ್ಟು, 2.28 crores ಹೌಸಸ್ ಬೈ 2024. ಸೊ ಇಲ್ಲಿವರೆಗೂ ಎಷ್ಟಾಗಿದೆ, 9 ಮಾರ್ಚ್ 2022 ಸುಮಾರು 1.75 ಕೋಟಿಯಷ್ಟು ಮನೆಗಳನ್ನ ಕಟ್ಕೊಟ್ಟಿದ್ದಾರೆ. ಇದಾದಮೇಲೆ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಹೇಗೆ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆದ್ರೂ ಸಂಪೂರ್ಣ ವೆಚ್ಚವನ್ನು ಅದು ಭರಿಸಲ್ಲ. ಸ್ಟೇಟ್ ಗೌರ್ಮೆಂಟ್ಗಳನ್ನ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ತೊಗೊಂಡು 60-40 ಅನುಪಾತದಲ್ಲಿ ಶೇರಿಂಗ್ ಮಾಡ್ಕೊತಾರೆ. ಸಪೋಸ್ ಒಂದು ಮನೆ ಕಟ್ಟೋಕ್ಕೆ 1 ಲಕ್ಷ ರೂಪಾಯಿ ಆಯಿತು ಅಂದರೆ, ಅಥವಾ
10 ಲಕ್ಷ ರೂಪಾಯಿ ಆಯಿತು ಅಂದರೆ 6 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 4 ಲಕ್ಷ ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ಸೊ ಈ ಥರ ಒಂದು ಒಪ್ಪಂದದ ಮೇರೆಗೆ ಫಂಡಿಂಗ್ ಮಾಡಿಕೊಂಡು ಈ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬಟ್ 60-40 ಅನುಪಾತ ಏನಿದೆಯಲ್ಲ, 60-40 ಅನುಪಾತ ಮಾಮೂಲಿ ಸ್ಟೇಟ್ಸ್ಗಳಿಗೆ, ಮೆಜಾರಿಟಿ ಆಫ್ ದಿ ಸ್ಟೇಟ್ಸ್ಗೆ ಈ ಒಂದು ಫಾರ್ಮುಲಾನ ಫಾಲೋ ಮಾಡ್ತಾರೆ. ಬಟ್ ಇದನ್ನು ಬಿಟ್ಟು ಈಶಾನ್ಯ ರಾಜ್ಯಗಳು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಏನು ಕರಿತೀವಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸು, ಹಿಮಾಲಯನ್ ಸ್ಟೇಟ್ಸು ಯಾವ್ಯಾವು? ನಾರ್ತ್ ಈಸ್ಟರ್ನ್ ಅಂದರೆ ಅಸ್ಸಾಂ ಆಗಿರ್ಬೋದು, ಮಣಿಪುರ್ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಅರುಣಾಚಲ್ ಪ್ರದೇಶ್ ಆಗಿರ್ಬೋದು. ಜೊತೆಗೆ ಹಿಮಾಲಯನ್ ಸ್ಟೇಟ್ಸ್ ಅಂದರೆ ಉತ್ತರಾಖಂಡ್ ಮತ್ತು ಜಮ್ಮು ಕಾಶ್ಮೀರ್, ಸೊ ಹಿಮಾಚಲ್ ಪ್ರದೇಶ್. ಸೊ ಈ ಥರ ರಾಜ್ಯಗಳಲ್ಲಿ ಈ ಅನುಪಾತ 90 ಮತ್ತು 10ಕ್ಕೆ ಚೇಂಜ್ ಆಗುತ್ತೆ. ಅಂದರೆ 90ರಷ್ಟು ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸ್ತದೆ, 10ರಷ್ಟು ವೆಚ್ಚವನ್ನು ಸ್ಟೇಟ್ ಗೌರ್ಮೆಂಟ್ ಭರಿಸ್ತದೆ. ಸೊ ಇದರ ಅವಶ್ಯಕತೆ ಏನಪ್ಪ ಅಂದರೆ, ಈ ನಾರ್ತ್ ಈಸ್ಟರ್ನ್ ಮತ್ತು ಹಿಮಾಲಯನ್ ಸ್ಟೇಟ್ಸ್ ಇದ್ದಾವಲ್ಲ, ಅವರ ಇನ್ಕಮ್, ಓವರಾಲ್ ಸ್ಟೇಟ್ ಇನ್ಕಮ್ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ಬಡ ರಾಜ್ಯಗಳಿರ್ತವೆ, ಸೊ ಅವರಲ್ಲಿ ಅಷ್ಟೊಂದು ಶಕ್ತಿ ಇರಲ್ಲ ಇದನ್ನು ಬೇರ್ ಮಾಡುವಷ್ಟು. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಅಂಥ ಸಮಯಗಳಲ್ಲಿ ಯೂಶ್ವಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಥವಾ ಈಶಾನ್ಯ ರಾಜ್ಯಗಳಿಗೆ ಈ ಥರ ಒಂದು ಪ್ರೊವಿಷನ್ನ ಇಟ್ಟಿರ್ತವೆ. ಇದು ಮೋಸ್ಟ್ ಆಫ್ ದಿ ಸ್ಕೀಮ್ಸಲ್ಲಿ ಇದೇ ಥರ ಇರುತ್ತೆ. ಮಾಮೂಲಿ ರಾಜ್ಯ ಆದರೆ 60-40 ಅನುಪಾತ ಇರುತ್ತೆ. ಈ ಥರ ಈಶಾನ್ಯ ಮತ್ತು ಹಿಮಾಲಯ ರಾಜ್ಯ ಆದರೆ 90-10 ಇರುತ್ತೆ. ಸೊ ಈ ಒಂದು ಸ್ಕೀಮ್ನಲ್ಲಿ ಫಲಾನುಭವಿಗಳು ಅಥವಾ ಬೆನಿಫಿಷರೀಸ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ? ಮೊದಲನೇದಾಗಿ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ, ಅವರ ಕುಟುಂಬದಲ್ಲಿ ಈ ಸ್ಕೀಮ್ ಅಡಿ ಯಾರೂ ಮನೆಗಳನ್ನ ತೊಗೊಂಡಿರಬಾರ್ದು, ಅಥವಾ ಅವನ ಹೆಸರಿನಲ್ಲಿ ಭಾರತ ದೇಶದಲ್ಲಿ ಎಲ್ಲೇ ಆಗಲಿ ಎಲ್ಲೂ ಕೂಡ ಮನೆ ಇರಬಾರ್ದು. ಇದು ಮೊದಲನೇ ರಿಕ್ವೈರ್ಮೆಂಟ್. ಎರಡನೇ ರಿಕ್ವೈರ್ಮೆಂಟ್, ಅವನಿಗೆ 21 ಚದರ ಮೀಟರ್ ಇದಕ್ಕಿಂತ ಜಾಸ್ತಿ ಜಾಗದಲ್ಲಿ ಮನೆ ಇರಬಾರ್ದು. ಸೊ ಇದು ಎರಡನೇ ಸ್ಟೇಟ್ಮೆಂಟು. ಮೂರನೇ ಸ್ಟೇಟ್ಮೆಂಟು, ಗಂಡ ಹೆಂಡತಿ ಇದ್ದರೆ ಇಬ್ಬರಲ್ಲಿ ಒಬ್ರಿಗೆ ಮಾತ್ರ ಸಿಗುತ್ತೆ, ಇಬ್ಬರಿಗೂ ಸಿಗಲ್ಲ. ನಾಲ್ಕನೇದು ರಿಕ್ವೈರ್ಮೆಂಟ್ ಏನಂದರೆ, ಈಗ ಮನೇಲಿ 4 ಜನ ಇರ್ತಾರೆ, ಅಪ್ಪ ಅಮ್ಮ ಇಬ್ಬರು ಮಕ್ಕಳು, 4 ಜನಕ್ಕೆ ಮನೆ ಇರಲ್ಲ. ಬಟ್ ಹಾಗಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದೇ ಮನೆ ಕೊಡಲ್ಲ. ಇವಾಗ ಇಬ್ಬರು ಮಕ್ಕಳು ಅಂದರೆ ಇಬ್ಬರು ಇಂಡಿಪೆಂಡೆಂಟ್ ಆಗಿದ್ದು ಅವರು ದುಡಿತಾ ಇದ್ದರೆ ಇಬ್ಬರು ಸಪ್ರೇಟ್ ಮನೆಗಳನ್ನ ಈ ಒಂದು ಯೋಜನೆ ಅಡಿ ತೊಗೊಳ್ಬೋದು. ಸೊ ಈ 4 ರಿಕ್ವೈರ್ಮೆಂಟ್ಸ್ ಇದೆ. ಇದಾದಮೇಲೆ ಮುಂದಿನ ಟಾಪಿಕ್ ಯಾವುದು ಅಂದರೆ ಗ್ರೀನ್ ಬಾಂಡ್. ಬಾಂಡ್ ಅಂದ್ರೇನು? ಇಟ್ ಈಸ್ ಅ ಕೈಂಡ್ ಆಫ್ ಅಗ್ರಿಮೆಂಟ್ ಆರ್ ಶ್ಯೂರಿಟಿ ಗಿವನ್ ಬೈ ಅ ಕಂಪನಿ ಟು ದಿ ಶೇರ್ ಹೋಲ್ಡರ್ ಆರ್ ದಿ ಬೈಯರ್. ಅಂದರೆ ನೀವು ಒಂದು ಕಂಪನಿಯಿಂದ ಒಂದು ಬಾಂಡ್ ತೊಗೊಂಡಾಗ ಆ ಕಂಪನಿ ನಿಮಗೆ ಇಷ್ಟು ಶ್ಯೂರಿಟಿ ಕೊಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಈ ಒಂದು ಬಾಂಡ್ನ ನೀನು 3 ವರ್ಷ ಬಿಟ್ಟು ತಂದು ನಂಗೆ ಕೊಡು, ಇದಕ್ಕೆ ಇಷ್ಟು ಅಮೌಂಟ್, ಫಾರ್ ಎಕ್ಸಾಂಪಲ್ 100 ರೂಪಾಯಿ ಕೊಡ್ತೀನಿ ಅಂತ ಗ್ಯಾರಂಟಿ ಮಾಡಿಕೊಡುತ್ತೆ. ಬಟ್ 3 ವರ್ಷದವರೆಗೂ ಇಂಟ್ರೆಸ್ಟ್ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಒಂದು ಶ್ಯೂರಿಟಿ ಕೊಡುವಂಥ ಒಂದು ಇನ್ಸ್ಟ್ರೂಮೆಂಟ್ನ ಅಥವಾ ವ್ಯವಸ್ಥೆನ ನಾವು ಬಾಂಡ್ ಅಂತ ಕರಿತೀವಿ. ಹಾಗಾದರೆ ಗ್ರೀನ್ ಬಾಂಡ್ ಅಂದರೆ ಏನು? ಬಾಂಡ್ ಅಂದರೆ ಶ್ಯೂರಿಟಿ ಸಿಗುತ್ತಲ್ಲ, ಗ್ರೀನ್ ಬಾಂಡ್ ಅಂದ್ರೂ ಶ್ಯೂರಿಟಿ ಸಿಗುತ್ತೆ. ಬಟ್ ಆ ಗ್ರೀನ್ ಬಾಂಡ್ನ ಬಳಸ್ಕೊಂಡು ಅದರಿಂದ ಬಂದಿರುವಂಥ ದುಡ್ಡನ್ನು ತಗೊಂಡು ಕಂಪ್ನಿಗಳು ಏನು ಮಾಡ್ತವೆ, ಈ ಪರಿಸರಕ್ಕೆ ಹಾನಿ ಆಗದೇ ಇರೋ ರೀತಿ ಒಂದು ಯಾವುದಾದ್ರು ಪ್ರಾಜೆಕ್ಟ್ ಇದ್ದರೆ ಅಥವಾ ಕೆಲಸ ಇದ್ದರೆ ಅಲ್ಲಿ ಆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತವೆ. ಸೊ ಅಂಥ ಒಂದು ಬಾಂಡ್ನ ಗ್ರೀನ್ ಬಾಂಡ್ ಅಂತ ನಾವು ಕರಿತೀವಿ, ಹಸಿರು ಬಾಂಡ್. ಅಂದರೆ ಕಡಿಮೆ ಇಂಗಾಲ ಹೊರಸೂಸುವಿಕೆ, ಅಂದರೆ ನಮ್ಮ ಪರಿಸರಕ್ಕೆ ಹಾನಿ ಆಗದೇ ಇರೋ ರೀತಿಯಲ್ಲಿ ಏನಾದರೂ ಅಂದ್ರೆ ಪ್ರಾಜೆಕ್ಟ್ ಮಾಡ್ತಾಯಿದ್ರೆ, ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ನ ಈ ಗ್ರೀನ್ ಬಾಂಡ್ ಕೊಟ್ಟು ಅಲ್ಲಿಂದ ಜನ್ರೇಟ್ ಮಾಡಲಾಗುತ್ತೆ. ಸೊ ಕಾಂಟೆಕ್ಸ್ಟ್ ಏನಂದರೆ, ಭಾರತ ಆಗಲೇ ಅನೌನ್ಸ್ ಮಾಡಿಬಿಟ್ಟಿದೆ, ಇನ್ನೊಂದು 4-5 ವರ್ಷದಲ್ಲಿ ನಾವು ಕಾರ್ಬನ್ ನ್ಯೂಟ್ರಲ್ ಕಂಟ್ರಿ ಆಗ್ತೀವಿ. ಅಂದರೆ ಎಷ್ಟು ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಬಿಡ್ತೀವೋ ಅಷ್ಟೇ ಆಮ್ಲಜನಕವನ್ನು ಕೂಡ ಉತ್ಪಾದನೆ ಮಾಡೋಷ್ಟು ಕೆಪಬಿಲಿಟಿ ಅಥವಾ ಎಬಿಲಿಟಿ ಬೆಳೆಸ್ಕೊಳ್ತೀವಿ. ಅಂದರೆ ಓವರಾಲ್ ಏನಾಗುತ್ತೆ, ಎಫೆಕ್ಟಿವ್ಲಿ ನಾವು ಎಷ್ಟು CO2 ಬಿಟ್ಟಿರ್ತೀವಲ್ಲ ಅದು ನಲ್ಲಿಫೈ ಆಗಿ ನಮ್ಮ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ. ಸೊ ಈ ಹಾನಿಕಾರಕ ಅಂಶವನ್ನು ಕಡಿಮೆ ಮಾಡ್ತೀವಿ ಅಂತ ನಾವು ಅನೌನ್ಸ್ ಮಾಡಿದ್ದೀವಿ. ಸೊ ಹಾಗಾಗಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಲ್ವಾ, ಅದಕ್ಕೆ ಪ್ರಾಜೆಕ್ಟ್ಸ್ ಬೇಕು, ಅದಕ್ಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೇಕು. ಬೇರೆ ಬೇರೆ ಜಾಗದಲ್ಲಿ ರಿಸರ್ಚ್ ಮಾಡಿ ಹೊಸ ಪ್ರಾಜೆಕ್ಟ್ಸ್, ಹೊಸ ಮೆಥಡೆಲ್ಲ ಯೂಸ್ ಮಾಡಿಕೊಂಡು CO2 ಜನ್ರೇಷನ್ ಕಮ್ಮಿ ಮಾಡಿ ಪರಿಸರಕ್ಕೆ ಧಕ್ಕೆ ಆಗದಿರೋ ರೀತಿ ಒಂದು ಪ್ರೊಡಕ್ಷನ್ನ ಅಥವಾ ಪ್ರೊಸೆಸ್ನ ನಡೆಸಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ದುಡ್ಡು ಬೇಕಲ್ಲ, ಆ ದುಡ್ಡನ್ನು ಜನ್ರೇಟ್ ಮಾಡಲಿಕ್ಕೆ ಕೊಡುವಂಥ ಬಾಂಡ್ನ ನಾವು ಗ್ರೀನ್ ಬಾಂಡ್ ಅಂತ ಕರಿತೀವಿ. ಇಲ್ಲಿ ಸೌರಿನ್ ಗ್ರೀನ್ ಬಾಂಡ್ ಅಂತ ಕರಿತೀವಿ. ಅಂದರೆ ಸಾರ್ವಭೌಮ ಹಸಿರು ಬಾಂಡ್. ಸಾರ್ವಭೌಮ ಅಂದರೆ ಇಲ್ಲಿ ಇನ್ಸ್ಟೆಡ್ ಆಫ್ ಅ ಕಾರ್ಪೊರೇಟ್ ಕಂಪ್ನಿ ಆರ್ ಪ್ರೈವೇಟ್ ಕಂಪ್ನಿ ಈ ಬಾಂಡನ್ನು ವಿತರಿಸ್ತಾ ಇರೋವಂಥವ್ರು ಯಾರು ಅಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಸೊ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಈ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಯಾವಾಗ ಒಂದು ಬಾಂಡ್ ವಿತರಣೆ ಮಾಡುತ್ತೋ, ಆ ಬಾಂಡ್ ವಿತರಣೆ ಮಾಡಿ ದುಡ್ಡು ತಗೊಳ್ಳುತ್ತೋ ಅಂತಹ ಬಾಂಡ್ಗಳನ್ನು ನಾವು ಸಾರ್ವಭೌಮ ಹಸಿರು ಬಾಂಡ್ ಅಥವಾ ಸೋರಿನ್ ಗ್ರೀನ್ ಬಾಂಡ್ ಅಂತ ಕರಿತೀವಿ. ಸೊ ಇದರ ಅವಶ್ಯಕತೆ ಏನಿದೆ,
2070 ವೇಳೆಗೆ ನಿವ್ವಳ ಶೂನ್ಯ ಅಥವಾ ನೆಟ್ ಝೀರೋ ಎಮಿಷನ್ ಗುರಿಯನ್ನು ಪೂರೈಸುವುದು. ಸೊ ಯಾವಾಗ 2070 ಸೊ ಇದಾದಮೇಲೆ ಇದರ ಅವಶ್ಯಕತೆ ಭಾರತಕ್ಕೆ ಏಕಪ್ಪ ಇದೆ ಅಂದರೆ, ಸದ್ಯದರ ಮಟ್ಟಿಗೆ ಭಾರತ ವಿಶ್ವದಲ್ಲಿ 3ನೇ ಅತಿ ದೊಡ್ಡ ಹಸಿರುಮನೆ ಅಥವಾ ಗ್ರೀನ್ ಹೌಸ್ ಗ್ಯಾಸನ್ನು ರಿಲೀಸ್ ಮಾಡುವಂಥ ಒಂದು ರಾಷ್ಟ್ರ ಆಗಿದೆ. ಸೊ ನಮಗಿಂತ ಮುಂಚೆ ಚೈನಾ ಮತ್ತು ಅಮೇರಿಕಾ ಇದ್ದಾರೆ. ಸೊ ಅದಾದಮೇಲೆ ಭಾರತ 3ನೇ ಸ್ಥಾನದಲ್ಲಿದೆ. ಸೊ ಈ ಒಂದು ಸ್ಥಾನದಿಂದ ನಾವು ಹಿಂದೆ ಸರಿಬೇಕಾಗಿದೆ. ನಮ್ಮ ಪರಿಸರಕ್ಕೆ ಯಾವುದೇ ರೀತಿ ನಮ್ಮ ಭಾರತ ದೇಶದಿಂದ ಹಾನಿ ಆಗ್ತಾಯಿಲ್ಲ ಅಂತ ನಾವು ಇಡೀ ಜಗತ್ತಿಗೆ ಪ್ರೂವ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಗೌರ್ಮೆಂಟ್ ಈ ಒಂದು ಕೆಲಸಕ್ಕೆ ಕೈ ಹಾಕಿದೆ. ಸೊ ಗ್ರೀನ್ ಬಾಂಡ್ ಇಶ್ಯೂ ಮಾಡಿ ಅವ್ರು ಹೇಳಿರೋ ಪ್ರಕಾರ ಸುಮಾರು 24,000 ಕೋಟಿಯಷ್ಟು ದುಡ್ಡನ್ನು ಅವರು ಇಂತಹ ಒಂದು ಪ್ರಾಜೆಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಗ್ರೀನ್ ಬಾಂಡ್ಸ್ ಅಂದರೆ ಏನಂದರೆ, ಇದು ಒಂದು ರೀತಿಯ ಸ್ಥಿರ ಆದಾಯ ಅಥವಾ ಫಿಕ್ಸ್ಡ್ ಇನ್ಕಮ್ ಸಾಧನವಾಗಿರುತ್ತೆ. ಸೊ ಇದರಲ್ಲಿ ಹವಾಮಾನ ಮತ್ತು ಪರಿಸರ ಸಂಬಂಧಿತ ಯೋಜನೆಗಳಿಗೆ ಹಣವನ್ನು ಸಂಗ್ರಹಿಸಲು ನಿರ್ದಿಷ್ಟವಾಗಿ ಮೀಸಲಿಡಲಾಗಿದೆ. ಯಾವುದಕ್ಕೆ? ಹವಾಮಾನ ಮತ್ತು ಪರಿಸರ ಸಂಬಂಧಿತ ಯೋಜನೆಗಳು. ಅದನ್ನು ಜ್ಞಾಪಕ ಇಟ್ಕೋಬೇಕು. ಇದಾದಮೇಲೆ ಈ ಬಾಂಡ್ಗಳು ಸಾಮಾನ್ಯವಾಗಿ ಆಸ್ತಿಗೆ ಲಿಂಕ್ ಆಗಿರುತ್ತವೆ ಮತ್ತು ವಿತರಿಸುವ ಘಟಕದ ಬ್ಯಾಲೆನ್ಸ್ ಶೀಟ್ನಿಂದ ಬೆಂಬಲಿತವಾಗಿರುತ್ತದೆ. ಇಲ್ಲಿ ಯಾರಪ್ಪ ವಿತರಿಸೋರು? ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್. ಸೊ ಹಾಗಾಗಿ ಶ್ಯೂರಿಟಿ ಜಾಸ್ತಿ ಇರುತ್ತೆ. ಒಂದು ಪ್ರೈವೇಟ್ ಕಂಪನಿ ನಿಮ್ಗೇನು ಶ್ಯೂರಿಟಿ ಕೊಡುತ್ತಲ್ಲ, ಒಂದೇನು ಗ್ಯಾರಂಟಿ ಕೊಡುತ್ತಲ್ಲ, ಈ ಬಾಂಡನ್ನು ನಾವು 3 ವರ್ಷ ಆದಮೇಲೆ ಇಸ್ಕೊಂಡು ಇಷ್ಟು ದುಡ್ಡು ಕೊಡ್ತೀವಿ ಅಂತ, ಅದಕ್ಕಿಂತ 10ರಷ್ಟು ಜಾಸ್ತಿ ಶ್ಯೂರಿಟಿ ಗೌರ್ಮೆಂಟ್ ಕೊಟ್ಟಾಗ ಬರುತ್ತೆ. ಯಾಕಂದರೆ ಸರ್ಕಾರ ಪಕ್ಷ ಬೀಳ್ಬೋದು, ಬಟ್ ಸರ್ಕಾರ ಇದ್ದೇ ಇರುತ್ತೆ. ಯಾವುದೋ ಒಂದು ಪಕ್ಷ ಸರ್ಕಾರ ರಚನೆ ಮಾಡೇ ಮಾಡುತ್ತೆ. ಸೊ ಅದು ಜನಪರ ಯೋಜನೆಗಳು ಅಥವಾ ಜನಪರ ಸ್ಕೀಮ್ಸ್ ಮಾತ್ರ ತರುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಗ್ಯಾರಂಟಿ ಹಾಕಿರೋ ದುಡ್ಡಿಗೆ ಮೋಸ ಇಲ್ಲ ಅಂತ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಗ್ಯಾರಂಟಿ ಕೊಡೋರು ಯಾರಂದರೆ ಸರ್ಕಾರ. ಸೊ ಹಾಗಾಗಿ ಇದು ಒಂದು ಬೆನಿಫಿಟ್ ಕೂಡ ಹೌದು. ಇದಲ್ಲದೇ ಈ ಥರ ಬಾಂಡ್ಸ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ತೆರಿಗೆ ಕೂಡ ನೀವು ಸೇವ್ ಮಾಡ್ಬೋದು, ಟ್ಯಾಕ್ಸ್ ಕೂಡ ಸೇವ್ ಮಾಡ್ಬೋದು. ಸೊ ಹಾಗಾಗಿ ಈ ಥರ ಬಾಂಡ್ಸ್ ಮೇಲೆ ನಿಮ್ಗೆ ಅವಕಾಶ ಸಿಕ್ಕರೆ ನೀವು ಕೂಡ ಇನ್ವೆಸ್ಟ್ ಮಾಡಿ ಪರಿಸರ ಕಾಳಜಿಯನ್ನು ನೀವು ಕೂಡ ತೋರಿಸ್ಬೋದು. ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ರಾಷ್ಟ್ರೀಯ ನಾಗರಿಕರ ನೋಂದಣಿ ಅಥವಾ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, NRC ಅಂತ ಕೂಡ ಕರಿತೀವಿ. ಸಂದರ್ಭ ಏನಂದರೆ, ಇತ್ತೀಚೆಗೆ ನಮ್ಮ ಅಸ್ಸಾಂ ಸ್ಟೇಟ್ ಗೌರ್ಮೆಂಟ್ ಒಂದು ಕ್ಯಾಬಿನೆಟ್ ಉಪಸಮಿತಿಯನ್ನು ರಚಿಸಿದೆ. ಸೊ ಆ ಕ್ಯಾಬಿನೆಟ್ ಉಪಸಮಿತಿಯ ಮುಖ್ಯ ಉದ್ದೇಶ ಏನಂದರೆ, 2019 ಆಗಸ್ಟಲ್ಲಿ ರಿಲೀಸ್ ಮಾಡಿದಂಥ NRCಯಲ್ಲಿ ಸುಮಾರು 19 ಲಕ್ಷ ಜನ ಈ ಒಂದು NRCಯಿಂದ ಹೊರಗಡೆ ಉಳ್ಕೊಂಡಿದ್ದಾರೆ. ಸೊ ಅವರಿಗೆ ತಮ್ಮ ಸಿಟಿಜನ್ಶಿಪ್ ಅಥವಾ ನಾಗರಿಕರು ಭಾರತದ ನಾಗರಿಕರು ಅಂತ ಪ್ರೂವ್ ಮಾಡೋಕ್ಕಾಗದೇ ಹೊರಗಡೆ ಉಳ್ಕೊಂಡಿದ್ದಾರೆ. ಸೊ ಅವರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಒಂದು ಉತ್ತರ ಅಥವಾ ಸೊಲ್ಯೂಷನ್ ಕಂಡುಹಿಡಿಯುವಂಥ ಕೆಲಸ ಈ ಉಪಸಮಿತಿಗೆ ಕೊಡಲಾಗಿದೆ. ಸೊ ಹಾಗಾದರೆ ಅವ್ರ ಸಮಸ್ಯೆಗಳು ಏನಪ್ಪ ಅಂದರೆ, ಅವ್ರ ಹತ್ರ ಸಿಟಿಜನ್ಶಿಪ್ ಪ್ರೂವ್ ಮಾಡೋಕ್ಕೆ ಪ್ರಾಪರ್ ID ಕಾರ್ಡು ಅಥವಾ ಲೈಸೆನ್ಸ್ ಇರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಉಳ್ಕೊಂಡಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂಥ ಅನುದಾನಗಳಾಗಿರ್ಬೋದು, ಬೆನಿಫಿಟ್ಸ್ ಆಗಿರ್ಬೋದು, ಅಥವಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಬರುವಂತಹ ಬೆನಿಫಿಟ್ಸ್ ಆಗಿರ್ಬೋದು, ಏನೂ ಅವ್ರಿಗೆ ತಲುಪ್ತಾ ಇಲ್ಲ. ಸೊ ಹಾಗಾಗಿ ಅವರ ಜೀವನ ಅತಂತ್ರವಾಗಿದೆ. ಸೊ ಆ 19 ಲಕ್ಷ ಜನರಲ್ಲಿ ಎಷ್ಟೋ ಜನ ಅಮಾಯಕರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ, ಬಾಣಂತಿಯರಿದ್ದಾರೆ, ವಯಸ್ಸಾದವರಿದ್ದಾರೆ. ಸೊ ಇವರ ಒಂದು ಕುಂದುಕೊರತೆಗಳನ್ನು ಆಲಿಸಿ ಆ ಕುಂದುಕೊರತೆಗಳಿಗೆ ಅಡ್ರೆಸ್ ಮಾಡಿ ಒಂದು ಸೊಲ್ಯೂಷನ್ ಕಂಡುಹಿಡಿಯುವಂಥ ಪ್ರಯತ್ನ ಈ ಒಂದು ಉಪಸಮಿತಿ ಮಾಡುತ್ತೆ. ಹಾಗಾದರೆ NRC ಅಂದರೆ ಏನು? NRC ಮುಂಚೆನೇ ಹೇಳಿದಾಗೆ ಒಂದು ರಿಜಿಸ್ಟರ್ ಬುಕ್ ಇದ್ದಂಗೆ. ಆ ಬುಕ್ಕಲ್ಲಿ ನಮ್ಮ ಭಾರತೀಯ ನಾಗರಿಕರು ಯಾರ್ಯಾರು, ನಮ್ಮ ದೇಶದ ನಾಗರಿಕರು ಸಿಟಿಸನ್ಸ್ ಯಾರ್ಯಾರು ಅಂತ ಒಂದು ಲಿಸ್ಟ್ ಇರುತ್ತೆ. ಸೊ ಆ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ ನೀವು ಭಾರತೀಯ ಅಂತ ಪ್ರೂವ್ ಆಗುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ಪ್ರೂವ್ ಮಾಡೋಕ್ಕೆ ಬೇರೆ ಬೇರೆ ದಾರಿ ಇರುತ್ತೆ. ಒಂದು ಪ್ರಾಪರ್ ID ಕಾರ್ಡ್ ಕೊಡ್ಬೋದು, ಅಥವಾ ಪ್ರೂಫ್ ಕೊಡ್ಬೋದು, ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಅಜ್ಜಿ ತಾತ ಇಲ್ಲೇ ಹುಟ್ಟಿದ್ರು ಅಂತ. ಸೊ ಈ ಥರ ಬೇರೆ ಬೇರೆ ಪ್ರೊವಿಷನ್ಸ್ ಇರುತ್ತೆ. ಸೊ ಹಾಗಾಗಿ NRC ಅಂದರೆ ಒಂದು ರಿಜಿಸ್ಟರ್ ಆಫ್ ಸಿಟಿಸನ್ಸ್. ಸೊ ಇದನ್ನು ಮೊದಲನೇ ಬಾರಿಗೆ ಯಾವಾಗ ಮಾಡಿದ್ರು ಅಂದರೆ 1951 ಸೆನ್ಸಸ್ ಪ್ರಕಾರ ಮಾಡಿದ್ರು. 1951ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಏನು ಮೊದಲನೇ ಬಾರಿಗೆ ಸೆನ್ಸಸ್ ಕಂಡಕ್ಟ್ ಮಾಡ್ತಾರಲ್ಲ, ಅಲ್ಲಿ NRCಗೆ ಬೇಕಾದಂಥ ಡೀಟೇಲ್ಸ್ ಕೂಡ ತೊಗೊಂಡಿದ್ರು. ಸೊ ಅದ್ರ ಪ್ರಕಾರ ಫಸ್ಟ್ ಟೈಮ್ 1951ನಲ್ಲಿ NRC ಪಬ್ಲಿಷ್ ಮಾಡಿದ್ರು. ನೆನಪಿರಲಿ, 1951ರಲ್ಲಿ ಪಬ್ಲಿಷ್ ಮಾಡಿದಂಥ NRC ಇಡೀ ದೇಶಕ್ಕೆ ಅನ್ವಯ ಆಗ್ತದೆ. ಸೊ ಇಡೀ ದೇಶದ ನಾಗರಿಕರು ಅದರಲ್ಲಿ ಲಿಸ್ಟ್ ಆಗಿದ್ದರು. ಬಟ್ ಇತ್ತೀಚೆಗೆ ಏನು ಮಾಡ್ತು, 2018-19ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಉಪಸಮಿತಿಯನ್ನು ರಚಿಸಿ ಅಸ್ಸಾಂಗೆ ಮಾತ್ರ ಅಪ್ಲೈ ಆಗೋ ಹಾಗೆ ಒಂದು NRC ಎಕ್ಸಸೈಸನ್ನು ಕಂಡಕ್ಟ್ ಮಾಡಿ ಅಂತ ಹೇಳಿದರು. ರಾಷ್ಟ್ರೀಯ ನಾಗರಿಕರ ನೋಂದಣಿ, ದಟ್ ಈಸ್ NRC. ಸೊ ಅದ್ರ ಪ್ರಕಾರ ಆ ಒಂದು ಉಪಸಮಿತಿ ಎಲ್ಲ ರಿಸರ್ಚ್ ಮಾಡಿ, ಸರ್ವೆ ಮಾಡಿ, ಎಲ್ಲ ಕಂಡಕ್ಟ್ ಮಾಡಿ ಕೊನೆಗೆ ಸುಮಾರು 19 ಲಕ್ಷ ಜನ ಈ ಅಸ್ಸಾಂ ರಾಜ್ಯದಲ್ಲಿ ತಾವು ಆಸಾಮ್ದವರು ಅಥವಾ ಭಾರತೀಯರಂದು ಪ್ರೂವ್ ಮಾಡೋಕ್ಕೆ ಅವ್ರ ಹತ್ರ ಏನೂ ID ಕಾರ್ಡ್ ಇಲ್ಲ, ಪ್ರಾಪರ್ ಐಡೆಂಟಿಫಿಕೇಷನ್ ಇಲ್ಲ.
ಸೊ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅಥವಾ ಸ್ಕೂಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಅವ್ರ ತಂದೆ ತಾಯಿ ಇಲ್ಲಿದ್ದರು ಅನ್ನೋಕ್ಕೆ ಏನಾದರೂ ಪ್ರೂಫ್ ಆಗಿರ್ಬೋದು, ಏನೂ ಸಹ ಕೊಟ್ಟಿಲ್ಲ. ಹಾಗಾಗಿ ಇವರು ಎಲ್ಲಿವರೆಗೂ ಪ್ರೂವ್ ಮಾಡಲ್ವೋ ಅಲ್ಲಿವರೆಗೂ ಇವ್ರನ್ನ ಭಾರತೀಯರು ಅಂತ ನಾವು ಪರಿಗಣಿಸಲ್ಲ ಅಂತ ಒಂದು ಸಮಿತಿ NRC ಡಾಕ್ಯುಮೆಂಟ್ ರೆಡಿ ಮಾಡಿತ್ತು. ಸೊ ಇವರ ಕುಂದುಕೊರತೆಗಳನ್ನು ಉದ್ದೇಶಿಸಿ ಪರಿಶೀಲಿಸಿ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯುವಂಥದ್ದು ಕೆಲಸ ಯಾರಿಗೆ ಕೊಟ್ಟಿದ್ದಾರೆ? ಕ್ಯಾಬಿನೆಟ್ ಉಪಸಮಿತಿಗೆ. ಹಾಗಾದರೆ ರಾಷ್ಟ್ರೀಯ ನಾಗರಿಕ ನೋಂದಣಿ ಎಂದರೇನು? ಇದೊಂದು ಕಾನೂನುಬದ್ಧ ಭಾರತೀಯ ನಾಗರಿಕರ ಅಧಿಕೃತ ದಾಖಲೆ, ಅಫಿಷಿಯಲ್ ಡಾಕ್ಯುಮೆಂಟ್. ಇದು ಜ್ಞಾಪಕ ಇರಬೇಕು. ಇದು ಯಾವುದರ ಬೇಸಿಸ್ ಅಥವಾ ಯಾವುದರ ಅಡಿಯಲ್ಲಿ ಇದನ್ನು ಮಾಡಲಾಗ್ತದೆ? ಈ ಒಂದು ಎಕ್ಸಸೈಸ್ನ ಪೌರತ್ವ ಕಾಯ್ದೆ 1955 ಅಥವಾ ಸಿಟಿಸನ್ಶಿಪ್ ಆ್ಯಕ್ಟ್ ಆಫ್ 1955 ಇದರ ಅಡಿಯಲ್ಲಿ ಈ ಒಂದು ಎಕ್ಸಸೈಸ್ನ ಅಥವಾ ಈ ಒಂದು ಸರ್ವೆನ ಮಾಡಲಾಗ್ತದೆ. ಸೊ ಮೊದಲನೇ ಬಾರಿಗೆ ಯಾವಾಗ ಮಾಡಿದ್ರು? 1951ರಲ್ಲಿ. ಇಲ್ಲಿವರೆಗೆ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಅಂಥ ಡೇಟಾಬೇಸನ್ನು ಸಿದ್ಧಪಡಿಸಿ ನಿರ್ವಹಿಸಲಾಗಿದೆ. ಸೊ 1951 ಅದಾದಮೇಲೆ ಅಸ್ಸಾಮಿಗೆ ಮಾತ್ರ, ಅಸ್ಸಾಂ ಅನ್ನೋ ಒಂದೇ ಒಂದು ರಾಜ್ಯಕ್ಕೆ ಮಾತ್ರ ಈ ಒಂದು NRCಯನ್ನು ರೆಡಿ ಮಾಡಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಮುಂದಿನ ಟಾಪಿಕ್ LACಯಲ್ಲಿ, ದಟ್ ಈಸ್ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ ಭಾರತದ ಮೂಲಸೌಕರ್ಯ ವರ್ಧನೆ. LAC ಅಂದ್ರೇನು? ಇಟ್ ಈಸ್ ಅ ಬಾರ್ಡರ್ ಲೈನ್, ಡಿಸ್ಪ್ಯೂಟೆಡ್ ಬಾರ್ಡರ್ ಲೈನ್. ಒರಿಜಿನಲ್ ಬಾರ್ಡರ್ ಲೈನ್ ಅಲ್ಲ, ಒರಿಜಿನಲ್ ಮೆಕ್ಮೋಹನ್ ಲೈನ್ ಇದೆ. ಸರ್ ಮೆಕ್ಮೋಹನ್ ಯಾರು ಆ ಒಂದು ಬಾರ್ಡರ್ ಉಪಸಮಿತಿ ಅಥವಾ ಸಮಿತಿಗೆ ಹೆಡ್ ಮಾಡಿದ್ರು, ಸೊ ಅವರು ಘೋಷಿಸಿದಂಥ ಬಾರ್ಡರ್ ಮೆಕ್ಮೋಹನ್ ಲೈನ್, ದಟ್ ಈಸ್ ದಿ ಆ್ಯಕ್ಚುಯಲ್ ಬೌಂಡ್ರಿ ಆ್ಯಸ್ ಫಾರ್ ಆಸ್ ಇಂಡಿಯಾ ಬಿಲೀವ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ. ಬಟ್ ಡಿಸ್ಪ್ಯೂಟೆಡ್ ಏರಿಯಾ, ನಮ್ಮ ಭಾರತದ ಕೆಲವೊಂದು ರೀಜನ್ಸ್, ಅಕ್ಸೈ ಚೀನ್ ಆಗಿರ್ಬೋದು, ಬೇರೆ ಬೇರೆ ಅರುಣಾಚಲ್ ಪ್ರದೇಶದಲ್ಲಿ ಬೇರೆ ಬೇರೆ ರೀಜನ್ಸ್ ಆಗಿರ್ಬೋದು, ಅದನ್ನೆಲ್ಲ ಆಕ್ಯುಪೈ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದಿದೆ, ಭಾರತದ ಭೂಮಿಯೊಳಗಡೆ ಬಂದಿದೆ. ಸೊ ಆ ಒಂದು ಇಮ್ಯಾಜಿನರಿ ಲೈನ್ ಯಾವುದು? LAC. ಅದಕ್ಕೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ಚೀನಿಯರ ಪ್ರಕಾರ ಈ LAC ಏನಿದೆಯಲ್ಲ ಅದು ನಿಜವಾದ ಬೌಂಡ್ರಿ. ಬಟ್ ಭಾರತ ಏನು ಹೇಳುತ್ತೆ? ಇದು LAC ಇಮ್ಯಾಜಿನರಿ ಮಾತ್ರ, ನಿಮ್ಮದು ನಿಜವಾದ ಬೌಂಡ್ರಿ ಯಾವುದು ಅಂದರೆ ಮೆಕ್ಮೋಹನ್ ಲೈನ್ ಅಂತ ಹೇಳುತ್ತೆ. ಸೊ ಇಲ್ಲಿ ಇದೊಂದು ಗುಡ್ಗಾಡು ಪ್ರದೇಶ, ಹಿಮಾಲಯನ್ ಬೆಲ್ಟ್ ಇರುತ್ತಲ್ಲ, ಲೋವರ್ ಹಿಮಾಲಯಸು ಅಪ್ಪರ್ ಹಿಮಾಲಯಸು ಈ ರೀಜನಲ್ಲೇ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ರೋಡ್ ನಿರ್ಮಿಸೋದು ಅಥವಾ ಫ್ಲೈಟ್ ತೊಗೊಂಡು ಹೋಗ್ಬೇಕಂದ್ರೂ ಟೆಂಪ್ರೇಚರ್ ತುಂಬ ಕಮ್ಮಿ ಇರುತ್ತೆ, ಐಸ್ ಎಲ್ಲ ಇರುತ್ತೆ, ಸ್ನೋ ಎಲ್ಲ ಇರುತ್ತೆ. ಸೊ ಹಾಗಾಗಿ ಲ್ಯಾಂಡಿಂಗ್ ಮಾಡೋಕ್ಕಾಗಲ್ಲ, ಟೇಕ್ ಆಫ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕಾಲ್ನಡಿಗೆಯಲ್ಲೇ ಹೋಗಬೇಕು, ಚಿಕ್ಕ ರಸ್ತೆಗಳಲ್ಲೇ ಹೋಗಬೇಕು. ಸೊ ಅಷ್ಟು ಹೋಗಬೇಕಾದ್ರೂ ಈ ಒಂದು ಪ್ಲೇಸಸ್ ಏನಿದೆಲ್ಲ ಇಂಪಾರ್ಟೆಂಟು. ನಮ್ಮ ರೀಜನಲ್ ಸೆಕ್ಯೂರಿಟಿ, ನಮ್ಮ ದೇಶದ ಸೆಕ್ಯೂರಿಟಿಯನ್ನು ಕಾಪಾಡಲಿಕ್ಕೆ ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು ಅತ್ಯವಶ್ಯಕ. ಸೊ ಇತ್ತೀಚೆಗೆ ಒಂದು ಗೃಹ ವ್ಯವಹಾರಗಳ ಇಲಾಖೆ ಸಂಬಂಧಿತ ಸಂಸದೀಯ ಸ್ಥಾಯಿ ಸಮಿತಿ, ಪಾರ್ಲಿಮೆಂಟ್ರಿ ಕಮಿಟಿ ಒಂದು ವರದಿ ಕೊಟ್ಟಿದೆ. ಆ ವರದಿಯಲ್ಲಿ ಏನು ಹೇಳ್ತಾರೆ ಅಂದರೆ, 2020ರಲ್ಲಿ ಗ್ಯಾಲ್ವಾನ್ನಲ್ಲಿ ಚೀನಾದ ಸೈನಿಕರೊಂದಿಗೆ ನಡೆದ ಚಕಮಕಿಗಳ ನಂತರ ಭಾರತ ಚೀನಾ ಗಡಿಯಲ್ಲಿ ಮೂಲಸೌಕರ್ಯವು ಪ್ರಮುಖ ನವೀಕರಣಕ್ಕೆ ಒಳಗಾಗುತ್ತಿದೆ. ತಮಗೆಲ್ಲ ಗೊತ್ತಿರ್ಬೋದು 2020ರಲ್ಲಿ ಏನಾಯಿತು? ಗ್ಯಾಲ್ವಾನ್ ವ್ಯಾಲಿ ಅಂತ ಏನಿದೆಯಲ್ಲ ಜಮ್ಮು ಕಾಶ್ಮೀರಲ್ಲಿ, ಲದಾಖ್ ರೀಜನಲ್ಲಿ, ಅಲ್ಲಿ ಚೀನಿಯರು ಬಂದು ಪ್ರವೋಕ್ ಮಾಡಿ ನಾವೇನು ತಪ್ಪು ಮಾಡದೇ ಇದ್ರೂ ನಮ್ಮ ಭಾರತೀಯ ಸೈನಿಕರ ಮೇಲೆ ಹಲ್ಲೆ ಮಾಡಿ ಎಷ್ಟೋ ಜನರನ್ನು ಸಾಯಿಸ್ತಾರೆ, ಸುಮಾರು 7-8 ಜನರನ್ನು. ನಮ್ಮವರು ಸುಮ್ಮನೆ ಕೂರಲಿಲ್ಲ, ಪ್ರತ್ಯುತ್ತರವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಒಂದು ಗುಂಡು ದಾಳಿ ಮತ್ತು ಎಕ್ಸ್ಚೇಂಜ್ ಆಗಿ ಹೆಚ್ಚು ಕಮ್ಮಿ ಒಂದು ಯುದ್ಧ ನಡೆಯುವಂಥ ಸಂದರ್ಭ ಒದಗಿ ಬಂದಿತ್ತು. ಅದೃಷ್ಟವಶಾತ್ ಏನೂ ಆಗಲಿಲ್ಲ, ಅಷ್ಟಕ್ಕೆ ನಿಂತ್ಕೊಳ್ತಿತ್ತು. ಅಷ್ಟಕ್ಕೆ ಅಂದ್ರೂ ಸುಮಾರು 7-8 ತಿಂಗಳು ಅಥವಾ ಹತ್ತತ್ರ 1 ವರ್ಷಕ್ಕೆ ಮನಸ್ತಾಪ ಅಥವಾ ವೈಮನಸ್ಸಿತ್ತು, ಹೀಟೆಡ್ ಸಿಚುವೇಶನ್ ಇತ್ತು. ಇವತ್ತು ನಾಳೆ ಬೆಳಗ್ಗೆನೂ ಸಂಜೆನೂ ವಾರ್ ಆಗುತ್ತೆ ಅನ್ನೋ ರೀತಿಯೇ ಒಂದು ಕಾಂಟೆಕ್ಸ್ಟ್ ಇತ್ತು. ಬಟ್ ಅದೃಷ್ಟ ಏನೂ ಯುದ್ಧ ಆಗಲಿಲ್ಲ, ಯಾರಿಗೂ ಜಾಸ್ತಿ ಪ್ರಾಣಹಾನಿ ಆಗಲಿಲ್ಲ. ಸೊ ಇದಾದಮೇಲೆ ನಮ್ಮ ಭಾರತಕ್ಕೆ ಏನು ಗೊತ್ತಾಯಿತು? ಇಲ್ಲಿ ಪ್ರಮುಖವಾಗಿ ಮೂಲಸೌಕರ್ಯ, ಬೇಸಿಕ್ ಕಮ್ಯುನಿಟೀಸ್ ಬೇಕು. ಬೇಸಿಕ್ ಕಮ್ಯುನಿಟೀಸ್ ಅಂದರೆ ಒಂದು ರೋಡ್ ಆಗಿರ್ಬೋದು ಅಥವಾ ಬೇಸಿಕ್ ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು. ಸೊ ಈ ಥರ ಒಂದು ಚಿಕ್ಕ ಪುಟ್ಟ ಸೌಕರ್ಯಗಳು ಬೇಕು. ಸೊ ಹಾಗಾಗಿ ಅದನ್ನು ನಿರ್ಮಿಸಬೇಕು ಅಂತ ಡಿಸೈಡ್ ಮಾಡಿ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಂಡಿತು. ಅದರಲ್ಲಿ ಮುಖ್ಯವಾಗಿ ರಸ್ತೆ ನಿರ್ಮಾಣ. ಸೊ ಇಲ್ಲಿವರೆಗೂ ಈ ಸಮಿತಿ ಹೇಳಿರೋ ಪ್ರಕಾರ, ಪಾರ್ಲಿಮೆಂಟ್ರಿ ಕಮಿಟಿ ಹೇಳಿರೋ ಪ್ರಕಾರ 18 ಗಡಿ ರಸ್ತೆಗಳ ಕಾಮಗಾರಿ ಅಥವಾ ಪ್ರಾಜೆಕ್ಟ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇದಲ್ಲದೆ 7 ರೋಡ್ಸ್ ಇನ್ನೇನು ಹತ್ತಿರದಲ್ಲೇ ಸದ್ಯದಲ್ಲೇ ಇವತ್ತು ನಾಳೆನೂ ಕಂಪ್ಲೀಟ್ ಆಗೋ ಥರ ಇದ್ದಾವೆ. ಇದಾದಮೇಲೆ ಇದಷ್ಟೇ ಅಲ್ಲದೆ ಇನ್ನೂ 11 ರೋಡ್ ಮಾಡ್ತಾರಂತೆ. ಒಟ್ಟು ಎಷ್ಟು ಮಾಡ್ದಂಗಾಯಿತು? ಸುಮಾರು 36 ರೋಡ್ಸ್ ಮಾಡ್ದಂಗಾಯಿತು, ಗಡಿ ರೋಡ್. ನೀವು ಅನ್ಬೋದು ಅದೇನು ಅಷ್ಟು ದೊಡ್ಡ ಮ್ಯಾಟ್ರ್ ಆಗುತ್ತೆ ಬಿಡಿ ಸರ್ ಅಂತ. ಯುದ್ಧದ ಸಂದರ್ಭದಲ್ಲಿ ಈ ರೋಡ್ಗಳೇ ನಮಗೆ ಒಂದು ವೆಪನ್ ಇದ್ದಂಗೆ. ಹೆಂಗಂದರೆ
ನಮ್ಮ ಮೇನ್ಲ್ಯಾಂಡಿಂದ ಬಾರ್ಡ್ರಿಗೆ ನೀವೇನೇ ಬಾಂಬ್ಸ್ ಹಾಕ್ಸೋದಾಗಿರ್ಬೋದು, ಸೈನಿಕರನ್ನ ಹೊತ್ತೊಯ್ಯೋದಾಗಿರ್ಬೋದು, ಅಥವಾ ಅವರಿಗೆ ಟೈಮ್ ಟು ಟೈಮ್ ಊಟ ತೊಗೊಂಡು ಹೋಗೋದಾಗಿರ್ಬೋದು, ಎಷ್ಟು ಸುಲಲಿತವಾಗಿರುತ್ತೋ, ಎಷ್ಟು ಆರಾಮಾಗಿರುತ್ತೋ ಅಷ್ಟೇ ಒಂದು ಯುದ್ಧ ಗೆಲ್ಲುವಂಥ ಚಾನ್ಸಸ್ ಕೂಡ ಇರುತ್ತೆ. ಟೆನ್ಷನ್ ಕಮ್ಮಿ ಇರುತ್ತೆ. ಯಾಕಂದರೆ ಯುದ್ಧ ನಡೆಯೋ ಟೈಮಲ್ಲಿ ಅಲ್ಲೆಲ್ಲೂ ನಿಮಗೆ ಈ ಹಿಮಾಲಯನ್ ರೀಜನಲ್ಲಿ ಫ್ಲೈಟ್ ಲ್ಯಾಂಡ್ ಮಾಡೋಕ್ಕೆ ಒಳ್ಳೆಯ ಜಾಗ ಇರಲ್ಲ. ಸೊ ಹಾಗಾಗಿ ನೀವು ಏನೇ ತೊಗೊಂಡೋಗಿ, ಟ್ಯಾಂಕರ್ ತೊಗೊಂಡೋಗಿ, ದೊಡ್ಡ ದೊಡ್ಡ ವೆಪನ್ಸ್ ತೊಗೊಂಡೋಗಿ, ದೊಡ್ಡ ದೊಡ್ಡ ಲಾರಿ ತೊಗೊಂಡೋಗಿ ರೋಡ್ ಮುಖಾಂತರನೇ ತೊಗೊಂಡೋಗಬೇಕು. ರೋಡ್ ಚೆನ್ನಾಗಿದ್ದರೆ ಬೇಗ ಹೋಗ್ತೀರಾ, ಬೇಗ ಶತ್ರುಗಳನ್ನ ಎದುರಿಸಿ ನಮ್ಮ ಚೈನೀಸ್ ಆರ್ಮಿನ, ಪೀಪಲ್ ಲಿಬರೇಷನ್ ಆರ್ಮಿನ ಎದುರಿಸಿ ನಾವು ಒಂದು ವಿಜಯೀಭವ ಮಾಡ್ಕೋಬೋದು. ಸೊ ಹಾಗಾಗಿ ಮೂಲ ಸೌಕರ್ಯ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ. ಇದಲ್ಲದೇ ಸಮಿತಿ ಏನು ಹೇಳುತ್ತೆ, ಗಡಿ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮದ ವೈಬ್ರೆಂಟ್ ವಿಲೇಜ್ ಉಪಕ್ರಮದಡಿ ರಸ್ತೆಗಳು, ಮೊಬೈಲ್ ಟವರ್ಗಳು, ಬ್ಯಾಂಕ್ಗಳು ಇತ್ಯಾದಿಗಳನ್ನು ನಿರ್ಮಿಸುವ ಮೂಲಕ ಗಡಿ ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನು ಉತ್ತೇಜಿಸಲಾಗುತ್ತದೆ ಅಂತ ಹೇಳ್ತಾರೆ. ಅಂದರೆ ಬರೀ ರೋಡ್ ಮಾಡಿದ್ರೆ ಆಗಲ್ಲ. ಈಗ ಗಡಿ ಅಂದರೆ ಅಲ್ಲಿ ಯಾರೂ ಕಾಮನ್ ಸಿಟಿಸನ್ಸ್ ಅಥವಾ ನಾಗರಿಕರು ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಚಿಕ್ಕ ಚಿಕ್ಕ ಹಳ್ಳಿಗಳಿರ್ತವೆ, ಬೇರೆ ಬೇರೆ ಟೌನ್ಗಳಿರ್ತವೆ. ಸೊ ಅಲ್ಲೂ ಕೂಡ ಅಮಾಯಕರು ಅಥವಾ ಒಂದು ನಾಗರಿಕರು ಇರ್ತಾರೆ. ಅವರಿಗೆ ಕೂಡ ಬರೀ ರೋಡಲ್ದೇ ಬೇರೆ ಬೇರೆ ಇನ್ನಿತರ ಮೂಲ ಸೌಕರ್ಯ ಬೇಕಲ್ವಾ. ರಸ್ತೆಗಳಾಗಿರ್ಬೋದು, ಮೊಬೈಲ್ ಟವರ್ ಆಗಿರ್ಬೋದು, ಅಥವಾ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಅವರು ಗಳಿಸಿರುವಂಥದ್ದು ಬ್ಯಾಂಕಲ್ಲಿ ಹಾಕೋಕ್ಕಾಗಿರ್ಬೋದು, ವಿಡ್ರಾ ಮಾಡೋಕ್ಕಾಗಿರ್ಬೋದು, ಅಥವಾ ಇನ್ನು ತರಕಾರಿ ಕೊಂಡ್ಕೊಳ್ಳೋಕ್ಕಾಗಿರ್ಬೋದು. ಸೊ ಈ ಥರ ಹಲವಾರು ಬೇಸಿಕ್ ನೆಸೆಸಿಟೀಸ್ ಇರುತ್ತೆ. ಅದನ್ನು ಡೆವಲಪ್ ಮಾಡೋಕ್ಕೆ ವೈಬ್ರೆಂಟ್ ವಿಲೇಜ್ ಅಂತ ಒಂದು ಸ್ಕೀಮ್ನ ಸೆಂಟ್ರಲ್ ಗೌರ್ಮೆಂಟ್ ಲಾಂಚ್ ಮಾಡಿದೆ. ಸೊ ಇದರಡಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗಿದೆ, ಇನ್ನೂ ಆಗಬೇಕಿದೆ ಅಂತ ನಮ್ಮ ಸ್ಥಾಯಿ ಸಮಿತಿ ಹೇಳಿದೆ, ವರದಿ ಕೊಟ್ಟಿದೆ. ಇದಾದಮೇಲೆ ಇಲ್ಲಿ ಮುಂಚೆನೇ ಹೇಳ್ದಂಗೆ ಇದರ ಪ್ರಾಮುಖ್ಯತೆ ಏನು, ಇಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಯ ಪ್ರಾಮುಖ್ಯತೆ ಏನಿದೆ, ಎಲ್ಲಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ. LACಯ ಉದ್ದಕ್ಕೂ ಅನೇಕ ಹಂತಗಳಲ್ಲಿ ಚೀನಾದೊಂದಿಗಿನ ಇತ್ತೀಚಿನ ಗಡಿ ಉದ್ವಿಗ್ನತೆಗಳು ಹಿಂದಿನ ಘಟನೆಗಳಿಗಿಂತ ಹೆಚ್ಚು ಗಂಭೀರವಾಗಿವೆ. ಸೊ ಈ ಗಂಭೀರತೆಯನ್ನು ಹೋಗಲಾಡಿಸಿ ಅಡ್ವಾನ್ಸ್ ಆಗಿ ನಾವು ಪ್ರಿಪೇರ್ ಆಗಿ ಏನೇ ಒಂದು ಸಿಚುವೇಶನ್ ಬಂದರೂ ಫೇಸ್ ಮಾಡಲಿಕ್ಕೆ ಸಶಕ್ತರಾಗಿರಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಆಗಲೇಬೇಕು ಅಂತ ಈ ಸಮಿತಿ ಹೇಳಿದೆ. ಸೊ ಇದೇ ಒಂದು ಕಾಂಟೆಕ್ಸ್ಟಲ್ಲಿ ಭಾರತ ಚೀನಾ ಗಡಿ ನೋಡೋದಾದರೆ ಇದರ ಉದ್ದ ಸುಮಾರು 3488. ಇದು ಇಷ್ಟು ಉದ್ದ ಇದೆಯಲ್ಲ, ಸಂಪೂರ್ಣ ಉದ್ದ ಕೂಡ ಏನು ವಿವಾದಿತವಾಗಿದೆ. ಪ್ರತಿಯೊಂದು ಕಿಲೋಮೀಟ್ರಿಗೂ ವಿವಾದ ಇದೆ. ಇದು ನಮ್ಮದು ಅಂತ ನಾವು ಹೇಳ್ತೀವಿ, ಇಲ್ಲ ನಮ್ಮದು ಅಂತ ಚೈನಾ ಹೇಳ್ತಾರೆ. ಸೊ ಈ ವಿವಾದಕ್ಕೆ ಮೂಲ ಕಾರಣ ಯಾರು, ನಮ್ಮ ಸರ್ ಹೆನ್ರಿ ಮೆಕ್ಮೋಹನ್. ಇವರೇನು ಮಾಡ್ತಾರೆ, 1913ರಲ್ಲಿ ಒಂದು ತ್ರಿಪಕ್ಷೀಯ ಸಭೆ ಕರೀತಾರೆ. ತ್ರಿಪಕ್ಷೀಯ ಸಭೆಯಲ್ಲಿ ಯಾರು ಇರ್ತಾರೆ, ಭಾರತ ಇರುತ್ತೆ, ಟಿಬೇಟ್ ಇರುತ್ತೆ, ಅದ್ರ ಜೊತೆಗೆ ಚೈನಾ ಇರುತ್ತೆ. ಚೈನಾ ಇವಾಗಿರೋಷ್ಟು ಪವರ್ಫುಲ್ ಇರಲಿಲ್ಲ. ಒಂದು ರಾಷ್ಟ್ರ ಇತ್ತು ನಿಜ, ದೊಡ್ಡ ರಾಷ್ಟ್ರ ಇತ್ತು ನಿಜ, ಬಟ್ ಸೂಪರ್ ಪವರ್ ಅಂತ ಏನು ಕರಿತೀವಿ ಆ ಲೆವೆಲ್ಗೆ ಇರಲಿಲ್ಲ. ಸೊ ಹಾಗಾಗಿ ಬಂದು ಮೀಟಿಂಗ್ ಅಟೆಂಡ್ ಆಗ್ತಾರೆ. ಆ ಮೀಟಿಂಗಲ್ಲಿ ಈ ಬ್ರಿಟಿಷರು ಗೊತ್ತಲ್ಲ, ತಾವು ಹೇಳಿದ್ದೇ ವೇದವಾಕ್ಯ, ಅವರ ಮಾತೇ ಶಾಸನ. ಅವರು ಒಂದು ಸರ್ ಮೆಕ್ಮೋಹನ್ ಅವರು ಏನು ಮಾಡ್ತಾರೆ, ಒಂದು ಲೈನ್ ಎಳಿತಾರೆ, ಇಂಡಿಯಾ ಟಿಬೇಟು ಚೈನಾ ಮಧ್ಯೆ. ನೋಡಪ್ಪ ಇಷ್ಟು ಲೈನ್ ಎಳಿತಾ ಇದ್ದೀನಿ, ಇದೇ ನಿಮ್ಮ ಬಾರ್ಡ್ರು, ಆರಾಮಾಗಿ ಮನೆಗೆ ಹೋಗಿ ಇದೇ ಪ್ರಕಾರ ನೀವು ಇನ್ಮೇಲೆ ಆರಾಮಾಗಿರಬೇಕು ಅಂತ ಹೇಳ್ತಾರೆ. ಆವಾಗ ಒಪ್ಕೊಂಡ್ರು. ಬಟ್ 1947 ಆದಮೇಲೆ ಒಪ್ಕೊಳ್ಳಿಲ್ಲ. ಚೈನಾ ಹೇಳ್ತಾ ಬಂದರು, ಇಲ್ಲ ಸರ್ ಮೆಕ್ಮೋಹನ್ ಮಾಡಿದ ತಪ್ಪು, ಟಿಬೇಟು ನಮ್ಮದೇ, ಭಾರತದಲ್ಲಿರುವಂಥ ಕೆಲವು ರೀಜನ್ಸ್ ನಮ್ಮದೇ ಅಂತ ವಾದಿಸ್ಕೊಂಡ್ಬಂದರು. ಈ ಥರ ಹೇಳ್ಕೊಂಡು ಬಂದು ಕೊನೆಗೆ ಏನು ಮಾಡಿದ್ರು, 1957ರಲ್ಲಿ ನಮ್ಮ ಅಕ್ಸೈ ಚಿನ್ನ ಅಂತ ಏನು ಕರಿತೀವಲ್ಲ, ಭಾರತದ ಬಲಗಡೆ ಕಿವಿ ಥರ, ಸೊ ಆ ಅಕ್ಸೈ ಚಿನ್ನ ಆಕ್ಯುಪೈ ಮಾಡ್ಕೊತಾರೆ. ಅದನ್ನು ಯಾಕೆ ಆಕ್ಯುಪೈ ಮಾಡಿದ್ರಿ ಅಂತ ಭಾರತ ಕೇಳಕ್ಕೆ ಹೋದಾಗ 1962ರಲ್ಲಿ ದೊಡ್ಡ ಯುದ್ಧ ಆಗುತ್ತೆ. ದಿ ಓನ್ಲಿ ವಾರ್ ವಿಚ್ ಹ್ಯಾಸ್ ಟೇಕನ್ ಪ್ಲೇಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಸೋ ಫಾರ್. ಸೊ ಈ ವಾರ್ ಇನ್ಡಿಸೈಸಿವ್ ಆಗಿತ್ತು. ಅಂದರೆ ಎಕ್ಸಾಕ್ಟ್ ಔಟ್ಕಮ್ ಹೇಳೋಕ್ಕಾಗಲ್ಲ, ಯಾರು ಸೋತರು ಯಾರು ಗೆದ್ದರು ಅಂತ. ಚೈನಾ ಹೇಳ್ತಾರೆ ನಾವು ಗೆದ್ವಿ, ಭಾರತ ಸೋಲ್ತು ಅಂತ ಹೇಳುತ್ತೆ. ಬಟ್ ಭಾರತ ಹೇಳ್ತಿದೆ ಇಲ್ಲ ನಾವು ಅಪೋಸ್ ಮಾಡಿದ್ವಿ, ಫೇಸ್ ಮಾಡಿದ್ವಿ, ಇಬ್ಬರು ಯಾರು ಗೆಲ್ಲಿಲ್ಲ ಯಾರು ಸೋಲಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದ್ರ ಮೇಲೆ ಒಂದು ವಾರ್ ಕೂಡ ಆಗಿದೆ. ಬಟ್ ಅಲ್ಟಿಮೇಟ್ಲಿ ಔಟ್ಕಮ್ ರಿಮೇನ್ಸ್ ದ ಸೇಮ್. ಅಂದರೆ ಇನ್ನೂ ವಿವಾದ ಕೂಡ ಹಾಗೆ ಇದೆ, ಪ್ರತಿ ಇಂಚಿಂಚು ಕೂಡ ವಿವಾದ ಹಾಗೆ ಇದೆ. ಸೊ ಅಕ್ಸೈ ಚಿನ್ ಇಟ್ ಈಸ್ ಅಂಡರ್ ದಿ ಆಕ್ಯುಪೇಷನ್ ಆಫ್ ಚೈನೀಸ್ ಗೌರ್ಮೆಂಟ್ ಅಂಡರ್ ಚೈನಾ. ಸೊ ಇಷ್ಟನ್ನು ನೀವು ಈ ಟಾಪಿಕಿಂದ ತಿಳ್ಕೊಳ್ಬೇಕಾಗುತ್ತೆ. ಮುಂದಿನ ಟಾಪಿಕ್ ಯಾವುದು ಅಂದರೆ ಬಹೀನಿ ಸ್ಕೀಮ್ ಅಥವಾ ಬಹೀನಿ ಯೋಜನೆ ಅಂತ ಕರಿತೀವಿ. ಇದನ್ನು ಅನೌನ್ಸ್ ಮಾಡಿದವರು ಯಾರು, ಕೇಂದ್ರ ಸರ್ಕಾರ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ, ರಾಜ್ಯ ಸರ್ಕಾರ. ಯಾವ ರಾಜ್ಯ ಸರ್ಕಾರ, ಈಶಾನ್ಯ ಭಾರತದ ಸಿಕ್ಕಿಂ ರಾಜ್ಯ ಸರ್ಕಾರ ಈ ಒಂದು ಸ್ಕೀಮ್ನ ಅನೌನ್ಸ್ ಮಾಡಿದೆ. ಈ ಸ್ಕೀಮ್ನ ಬೆನಿಫಿಟ್ಸ್ ಯಾರಿಗೆ ಸಿಗುತ್ತೆ ಅಂತಂದಾದರೆ, ರಾಜ್ಯಾದ್ಯಂತ ಇರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಮಾಧ್ಯಮಿಕ ಮತ್ತು ಹಿರಿಯ ಮಾಧ್ಯಮಿಕ ಸರ್ಕಾರಿ ಶಾಲೆ, ನೆನಪಿಟ್ಕೊಳ್ಳಿ, ಸರ್ಕಾರಿ ಶಾಲೆಯಲ್ಲಿ ಓದುವಂತಹ, ಅದು ಮಾಧ್ಯಮಿಕ ಮತ್ತು ಹಿರಿಯ ಮಾಧ್ಯಮಿಕ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಹೆಣ್ಮಕ್ಕಳಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ಗಳನ್ನು
ವಿತರಿಸುವಂಥ ಯೋಜನೆ ಇದಾಗಿದೆ. ಸೊ ಇದರ ಅಡ್ವಾಂಟೇಜ್ ಅಥವಾ ಬೆನಿಫಿಟ್ಸ್ ಏನಂದರೆ, ಇದು ಹೆಣ್ಮಕ್ಕಳನ್ನ ಶಾಲೆಗಳನ್ನು ಬಿಡುವುದನ್ನು ತಡೆಯುವುದು ಮತ್ತು ಮುಟ್ಟಿನ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಗುರಿಯನ್ನು ಇದು ಹೊಂದಿದೆ. ಇಂಥ ವಿಷಯದಲ್ಲಿ ಅವೇರ್ನೆಸ್ ಬೇಕು, ಮನಸ್ಸು ಬಿಚ್ಚಿ ಮಾತಾಡುವಂಥ ಒಂದು ಸಿಚುವೇಶನ್ ಅಥವಾ ಕಾಲ ಕೂಡ ಬರಬೇಕು. ಇವಾಗಲೂ ಕೂಡ ಎಷ್ಟೋ ಹಳ್ಳಿಗಳಲ್ಲಿ, ಎಷ್ಟೋ ರಾಜ್ಯಗಳಲ್ಲಿ ಈ ಒಂದು ವಿಷಯದ ಬಗ್ಗೆ ಮಾತಾಡೋದೇ ಪಾಪ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಮಾತಾಡಿದ್ರೆ ಅದು ಪಾಪ, ಯಾರು ಇದ್ರ ಬಗ್ಗೆ ಓಪನಾಗಿ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಇತ್ತೀಚೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆದ ಅಕ್ಷಯ್ ಕುಮಾರ್ ಆಗಿರ್ಬೋದು, ವಿದ್ಯಾ ಬಾಲನ್ ಆಗಿರ್ಬೋದು, ಮಹಿಳೆಯರಲ್ಲಿ ಹಾಗೂ ಪುರುಷರಲ್ಲೂ ಸಹ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋದು ತಪ್ಪಲ್ಲ. ಇನ್ಫ್ಯಾಕ್ಟ್ ಮಾತಾಡಿ ಅದರಿಂದ ಆಗುವಂಥ ಡಿಸ್ಅಡ್ವಾಂಟೇಜಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅದನ್ನು ಹಳ್ಳಿಗಳಲ್ಲಿ ಮತ್ತು ಯಾರು ಓದದೇ ಇರ್ತಾರೋ, ಅನಕ್ಷರಸ್ಥರಿರ್ತಾರೋ ಅವ್ರಿಗೆ ತಿಳಿಸಿ ಹೇಳಿ, ಅದರ ಅಡ್ವಾಂಟೇಜಸ್ ಹೇಳಿ, ಆ ಟೈಮಲ್ಲಿ ಹೇಗಿರಬೇಕು ಅಂತ ತಿಳಿಸಿ ಹೇಳಿ, ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಒಂದು ಅವೇರ್ನೆಸ್ ಕ್ರಿಯೇಷನ್ ಪ್ರೋಗ್ರಾಮ್ ಶುರು ಆಗ್ತಾ ಇದೆ. ಸೊ ಇಲ್ಲಿ ಬಹಿನಿ ಸ್ಕೀಮ್ ಅನೌನ್ಸ್ ಮಾಡಿದವರು ಯಾರು? ಸಿಕ್ಕಿಂ ಸರ್ಕಾರ. ಬೆನಿಫಿಟ್ಸ್ ಯಾರಿಗೆ? ಮಾಧ್ಯಮಿಕ ಮತ್ತು ಹಿರಿಯ ಮಾಧ್ಯಮಿಕ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಹೆಣ್ಮಕ್ಳಿಗೆ. ಸೊ ಇಷ್ಟು ಗೊತ್ತಿರಬೇಕು. ಇದಾದಮೇಲೆ ಫೂಲ್ ಡೇ ಅನ್ನೋ ಒಂದು ಫೆಸ್ಟಿವಲ್ ನಡೀತಾ ಇದೆ. ಇದು ಎಲ್ಲಿ ನಡೀತೆ ಅಂದರೆ ಉತ್ತರಾಖಂಡದ ಗರ್ವಾಲ್ ಮತ್ತು ಕುಮಾವುನ್ ಪ್ರದೇಶ್. ಸೊ ಸಿಂಪಲಾಗಿ ನೆನ್ಪಿಟ್ಕೋಬೇಕು, ಉತ್ತರಾಖಂಡ್ ರಾಜ್ಯದಲ್ಲಿ ನಡೆಯುವಂಥ ಒಂದು ಫೆಸ್ಟಿವಲ್ನ ಹಬ್ಬನ ನಾವು ಫೂಲ್ ಡೇ ಅಂತ ಕರಿತೀವಿ. ಇದನ್ನು ಸುಮಾರು 1 ತಿಂಗಳು ಆಚರಿಸಲಾಗುತ್ತೆ. ಯೂಶ್ವಲಿ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಆಚರಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಪ್ರತಿಯೊಂದು ಮನೆ ಬಾಗಿಲಿಗೂ ಈ ಪೂಲಾರಿ ಅಂತ ಕರಿತೀವಿ, ಒಂದು ಗ್ರೂಪ್ ಆಫ್ ಯಂಗ್ ಗರ್ಲ್ಸ್ ಅಥವಾ ಒಂದು ಹೆಣ್ಮಕ್ಳ ಒಂದು ಚಿಕ್ಕ ಗ್ರೂಪು, ಇವರು ಕಾಡಿಗೆ ಹೋಗಿ ಹೂಗಳನ್ನು ಕಲೆಕ್ಟ್ ಮಾಡ್ಕೊಂಬಂದು ಪ್ರತಿ ಮನೆ ಬಾಗಿಲಿಗೆ ಬಂದು ಇಟ್ಬಿಟ್ಟು ಹೋಗ್ತಾರೆ. ಸೊ ಈ ಒಂದು ಪದ್ಧತಿಯನ್ನು ಏನು ಮಾಡ್ತಾರೆ, ಈ ಥರ ಮಾಡೋದ್ರಿಂದ ಸಮುದಾಯಗಳ ನಡುವೆ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಒಂದು ಸೆಲೆಬ್ರೇಷನ್ ನಾವು ಫುಲ್ ಡೇ ಅಂತ ಕರಿತೀವಿ. ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ? ಉತ್ತರಾಖಂಡಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ವಸಂತ ಕಾಲದಲ್ಲಿ, ವಸಂತ ಋತುವಿನಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹೂವನ್ನು ತಂದು ಕೊಡುವಂಥ ಗ್ರೂಪಿಗೆ ಏನಂತ ಕರಿತೀವಿ? ಪೂಲಾರಿ ಅಂತ ಕರಿತೀವಿ. ಇಷ್ಟು ಜ್ಞಾಪಕ ಇಟ್ಕೋಬೇಕು. ಮುಂದಿನ ಟಾಪಿಕ್ ತಾಯಿ ಮರಣ ದರ ಅಥವಾ ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಷಿಯೋ ಅಂತ ಕರಿತೀವಿ. ಇದರ ಅರ್ಥ, ಪ್ರತಿ 1000 ಹೆರಿಗೆಗೆ ಎಷ್ಟು ಜನ ತಾಯಂದಿರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಸೊ ಇದನ್ನು ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಷಿಯೋ ಅಥವಾ ತಾಯಿ ಮರಣ ದರ ಅಂತ ಕರಿತೀವಿ. ಸಂದರ್ಭ ಏನಂದರೆ, ಇತ್ತೀಚೆಗೆ ಕೇಂದ್ರ ಆರೋಗ್ಯ ಸಚಿವಾಲಯದ ತಾಯಿ ಮತ್ತು ಮಕ್ಕಳ ವಿಭಾಗ ಒಂದು ರಿಪೋರ್ಟ್ನ ಅಥವಾ ವರದಿಯನ್ನು ಬಿಡುಗಡೆ ಮಾಡಿದೆ. ಆ ವರದಿ ಹೆಸರು ಮಾದರಿ ನೋಂದಣಿ ವ್ಯವಸ್ಥೆ ಅಥವಾ SRS ಅಂತ ಕರಿತೀವಿ. ಸೊ ಈ ವರದಿಯ ಪ್ರಕಾರ ಇಡೀ ದೇಶದಲ್ಲಿ ಕೇರಳ ಏನಿದೆಯಲ್ಲ, ಅತಿ ಕಡಿಮೆ ತಾಯಂದಿರ ಮರಣ ಅನುಪಾತವನ್ನು ಹೊಂದಿದೆ ಅಂತ ಹೇಳ್ತಾರೆ. ಎಷ್ಟು ಹೊಂದಿದೆ ಅಂದರೆ 30. ಅಂದರೆ ಪ್ರತಿ 1000 ಬರ್ತ್ಗೆ 1000 ಡೆಲಿವರೀಸ್ಗೆ 30 ಜನ ತಾಯಂದಿರು ಸಾಯ್ತಾ ಇದ್ದಾರೆ. 30 ಕೂಡ ಸಹ ದೊಡ್ಡ ನಂಬರ್. ಬಟ್ ಹಿಂದಿನ 10 ವರ್ಷ ಅಥವಾ 50 ವರ್ಷ ಕಂಪೇರ್ ಮಾಡಿದಾಗ ಎಷ್ಟೋ ಕಮ್ಮಿ ಆಗಿದೆ. ಸೊ ಒಂದು ಸಂತಸಕರ ಸಂಗತಿ. ಇದನ್ನು ಮುಂದೆ ಹೋಗ್ತಾ ಝೀರೋಗೆ ತಂದು ನಿಲ್ಲಿಸಬೇಕು, ಇದೇ ಮುಖ್ಯ ಉದ್ದೇಶ. ಸೊ ಸದ್ಯಕ್ಕೆ ಈ ವರದಿ ಪ್ರಕಾರ ಇಡೀ ಭಾರತದಲ್ಲಿ ಅತ್ಯಂತ ಕಡಿಮೆ ಒಂದು ಅನುಪಾತವನ್ನು MMR ಅಥವಾ ತಾಯಿ ಮರಣ ದರ ಅನುಪಾತವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂದರೆ ಕೇರಳ. ಅದಾದಮೇಲೆ ಈ ವರದಿ ಏನು ಹೇಳುತ್ತೆ, ಒಟ್ಟಾರೆಯಾಗಿ ಭಾರತದ ತಾಯಿ ಮರಣ ದರವು 10 ಅಂಕಗಳಷ್ಟು ಕುಸಿದಿದೆ. 2016-18ರಲ್ಲಿ 113 ಏನಿತ್ತು, ಅದು 17-19ರಲ್ಲಿ 103ಕ್ಕೆ ಇಳಿದಿದೆ. ಸೊ ಓವರಾಲ್ 8.8% ಕುಸಿತ ಕಂಡಿದೆ. ಇದಾದಮೇಲೆ ಕಡಿಮೆ ಮರಣ ಪ್ರಮಾಣ ಹೊಂದಿರುವ ರಾಜ್ಯಗಳು ಯಾವುದು ಅಂದರೆ, ಮೊದಲನೇದಾಗಿ ಫಸ್ಟ್ ಬರೋದು ಕೇರಳ ವಿತ್ 30. ಸೊ ಇದಾದಮೇಲೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಈ ಟಾಪ್ 5 ಸ್ಟೇಟ್ಸ್ ತಾವು ನೆನ್ಪಿಟ್ಕೊಂಡಿರಬೇಕು. ಕೊನೆಯ ಸ್ಥಾನದಲ್ಲಿ ಇರುವಂಥ ರಾಜ್ಯ ಯಾವುದು ಅಂದರೆ ಆಸ್ಸಾಮಲ್ಲಿ ಪ್ರತಿ 1000 ಹೆರಿಗೆಗೆ ಸುಮಾರು 205 ತಾಯಂದಿರು ತಮ್ಮ ಪ್ರಾಣವನ್ನು ತೆರ್ತಾ ಇದ್ದಾರೆ. ಸೊ ಇದಾದಮೇಲೆ ದಕ್ಷಿಣದ 5 ರಾಜ್ಯಗಳಿಗೆ ಹೋಲಿಕೆ ಮಾಡಿದಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರ ಮರಣ ವರದಿಯಾಗ್ತದೆ ಅಂತ ಹೇಳ್ತಾರೆ. ಸೊ ಸದ್ಯಕ್ಕೇನಿದೆಲ್ಲ ಕೇರಳದಲ್ಲಿ ಲೀಸ್ಟ್ 30, ಅದನ್ನು ಝೀರೋಗೆ ತೊಗೊಂಬರ್ಬೇಕು. ಸೊ ಓವರಾಲ್ ದೇಶದ MMR ಕೂಡ ಝೀರೋಗೆ ಬಂದು ನಿಲ್ಲಬೇಕು ಅನ್ನೋದು ಉದ್ದೇಶ ಇದೆ. 2030ರ ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ನೋಡಬೇಕು ಎಷ್ಟಾಗುತ್ತೆ. ಬಟ್ ಆದಷ್ಟು ಬೇಗ ಇದನ್ನು ಝೀರೋಗೆ ತಂದು ನಿಲ್ಲಿಸಬೇಕು. ಮುಂದಿನ ಟಾಪಿಕ್ ವಿಶ್ವ ಸಂತೋಷ ವರದಿ ಅಥವಾ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂತ ಏನು ಕರಿತೀವಲ್ಲ, ಅದು ಇತ್ತೀಚೆಗೆ ರಿಲೀಸ್ ಮಾಡಿದರು. ಯಾರು ರಿಲೀಸ್ ಮಾಡಿದ್ರು? ವಿಶ್ವಸಂಸ್ಥೆ ರಿಲೀಸ್ ಮಾಡಿದೆ. ಯಾವಾಗ ರಿಲೀಸ್ ಮಾಡಿದ್ರು? ವರ್ಲ್ಡ್ ಹ್ಯಾಪಿನೆಸ್ ಡೇ ಅಂತ ಏನು ಕರಿತೀವಲ್ಲ, ಅವತ್ತು ರಿಲೀಸ್ ಮಾಡಿದ್ರು. ವರ್ಲ್ಡ್ ಹ್ಯಾಪಿನೆಸ್ ಡೇ ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ? ಮಾರ್ಚ್ 20ರಂದು ಈ ಒಂದು ವಿಶ್ವ ಸಂತೋಷ ದಿನ ಅಂತ ಏನು ಕರಿತೀವಿ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಪಟ್ಟಿಯಲ್ಲಿ
ಸುಮಾರು 149 ದೇಶಗಳಿಗೆ ಒಂದು ರ್ಯಾಂಕಿಂಗ್ ಕೊಡಲಾಗಿದೆ. ಆ ದೇಶಗಳ ಹ್ಯಾಪಿನೆಸ್ ಆಧಾರದ ಮೇಲೆ ಅಥವಾ ಸಂತೋಷದ ಆಧಾರದ ಮೇಲೆ. ಮೊದಲನೇದಾಗಿ ಸಂತೋಷ ಅಂದರೆ ಹೆಂಗೆ ನೀವು ಅಳೆಯೋಕ್ಕಾಗುತ್ತೆ? ಒಬ್ಬ ಮನುಷ್ಯ ಖುಷಿಯಾಗಿದ್ದೀನೋ ಇಲ್ಲವೋ ಅಂತ ಹೆಂಗೆ ಹೇಳ್ತೀರಾ? ಕಷ್ಟ ಸಾಧ್ಯ ಅಲ್ಲ. ಆ ಕಷ್ಟ ಸಾಧ್ಯವಾದಂಥ ಕೆಲಸವನ್ನೇ ಇವರು ಕೆಲವೊಂದು ಕ್ರೈಟೀರಿಯಾ ಅಥವಾ ಕೆಲವೊಂದು ಥಿಂಗ್ಸ್ ಇಟ್ಕೊಂಡು ಅನಲೈಸ್ ಮಾಡಿ ಮೆಷರ್ ಮಾಡಿದ್ದಾರೆ. ಯಾವ್ಯಾವಪ್ಪ ಅಂದರೆ ಅವು ಮೊದಲನೇದಾಗಿ ಆ ದೇಶದ GDP ಆಗಿರ್ಬೋದು, ಅಥವಾ ಸಾಮಾಜಿಕ ಬೆಂಬಲ ಆಗಿರ್ಬೋದು, ಅಥವಾ ಸೋಷಲ್ ವೆಲ್ಫೇರ್ ಆಗಿರ್ಬೋದು, ಜೊತೆಗೆ ವೈಯಕ್ತಿಕ ಸ್ವಾತಂತ್ರ್ಯ, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಫ್ರೀಡಮ್ ಆಗಿರ್ಬೋದು. ಸೊ ಅದಲ್ಲದೇ ಭ್ರಷ್ಟಾಚಾರ ಅಥವಾ ಕರಪ್ಷನ್, ಈ ಒಂದು 5-6 ಕ್ರೈಟೀರಿಯಾ ಬೇಸಿಸ್ ಮೇಲೆ ಒಂದು ರಾಜ್ಯದಲ್ಲಿ ಅಥವಾ ಒಂದು ದೇಶದಲ್ಲಿ ಜನರು ಎಷ್ಟು ಖುಷಿಯಿಂದ ಇದ್ದಾರೆ. ಪರ್ಸ್ನಲ್ ಲೆವೆಲಲ್ಲಿ ಖುಷಿ ಮೆಜರ್ ಮಾಡಿಲ್ಲ. ನೀವು ಫ್ರೆಂಡ್ ಜೊತೆ ಜಗಳ ಮಾಡಿದ್ರು, ಅಥವಾ ಗಂಡ ಹೆಂಡತಿ ಕಿತ್ತಾಡ್ಕೊಂಡ್ರು, ಅಥವಾ ನಿನಗೆ ದುಡ್ಡು ಬಂದಿಲ್ಲ ಅಂತ ನೀನು ಬೇಜಾರಲ್ಲಿದ್ದೆವು, ಫ್ರೆಂಡಿಗೆ ದುಡ್ಡು ಕೊಟ್ಟಿದ್ದೆ, ಅವನು ವಾಪಸ್ ಸಾಲ ರಿಟರ್ನ್ ಮಾಡಿಲ್ಲ ಅಂತ. ಸೊ ಈ ಒಂದು ಕ್ರೈಟೀರಿಯಾ ಮೇಲೆ ಇದರ ಆಧಾರದ ಮೇಲೆ ಹ್ಯಾಪಿನೆಸ್ ಅಥವಾ ಸಂತೋಷವನ್ನು ಇವರು ಅಳೆಯಲ್ಲ. ಇವರು ಅಳೆಯಲಿಕ್ಕೆ ಇವರು ಬಳಸುವಂಥ ಸಾಧನಗಳು ಯಾವುವು ಅಂದರೆ GDP, ಸಾಮಾಜಿಕ ಬೆಂಬಲ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಭ್ರಷ್ಟಾಚಾರ. ಸೊ ಇದರ ಆಧಾರದ ಮೇಲೆ ಒಂದು ದೇಶ ಅಥವಾ ದೇಶದ ನಾಗರಿಕರು ಎಷ್ಟರ ಮಟ್ಟಿಗೆ ಖುಷಿಯಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ವರದಿ ಪ್ರಕಾರ ಫಿನ್ಲೆಂಡ್ ಸತತವಾಗಿ 5ನೇ ವರ್ಷವೂ ಸಹ ಮೊದಲ ಸ್ಥಾನದಲ್ಲಿದೆ. ನೋಡಿ, 5 ವರ್ಷದಿಂದ 2016ರಿಂದ 17ರಿಂದ 22ಕ್ಕೆ ಬಂದರೂ ಸಹ ಫಿನ್ಲೆಂಡ್ ಮೊದಲನೇ ಸ್ಥಾನದಲ್ಲಿದೆ ಅಂತ ಈ ಒಂದು ವರದಿ ಹೇಳುತ್ತೆ. ಸೊ ಭಾರತದ ಸ್ಥಾನ ಈ ಒಂದು ವರದಿಯಲ್ಲಿ ಎಷ್ಟಿದೆ ಅಂದರೆ 139ನೇ ಸ್ಥಾನ. 139 ಅಂದರೆ ಇಮ್ಯಾಜಿನ್ ಮಾಡಿ, ಇರೋದೇ 149 ದೇಶ, ಅದರಲ್ಲಿ 139 ಸ್ಥಾನದಲ್ಲಿ ಭಾರತ ಇದೆ. ಸೊ ಇದು ಆ್ಯಕ್ಚುಲಿ ಕನ್ಸರ್ನಿಂಗ್, ಆ್ಯಕ್ಚುಲಿ ವೆರಿ ಡಿಸ್ಟರ್ಬಿಂಗ್. ಸೊ ಭಾರತಕ್ಕೆ ಎಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂತ ಒಂದು ಅನಲೈಸ್ ಮಾಡಬೇಕು. ಎಷ್ಟೋ ಸರಿ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತಾರೆ, ಈ ಥರ ವರದಿ ಬಂದಾಗ, ಇಲ್ಲ ಅವರು ಬಳಸುವಂಥ ಮಾಪನಗಳೇನಿದಾವಲ್ಲ, ಕ್ರೈಟೀರಿಯಾಗಳು, ಅದು ತಕ್ಕ ಮಟ್ಟಿಗೆ ಸರಿಯಾಗಿರಲ್ಲ. ಅದು ತಮಗೆ ಅನುಕೂಲ ಆಗೋ ರೀತಿ ಈ ವೆಸ್ಟರ್ನ್ ಕಂಟ್ರೀಸ್, ಅಮೇರಿಕಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಈ ಒಂದು ರೀಜನ್ಸ್ ಬಳಸ್ಕೊಳ್ತವೆ. ಸೊ ಅದನ್ನು ನಮ್ಮ ಭಾರತ ದೇಶಕ್ಕೆ ಅಳವಡಿಸಿದಾಗ ಅದು ತಕ್ಕ ಮಟ್ಟಿಗೆ ಏನು ರಿಸಲ್ಟ್ ಅಥವಾ ಔಟ್ಪುಟ್ ಕೊಡಲ್ಲ ಅಂತ ಹೇಳ್ತಾರೆ. ಸೊ ಅದು ಆ್ಯಕ್ಚುಲಿ ನಿಜ ಇರ್ಬೋದು, ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಆಗ್ತಾ ಇರುವಂಥ ಏನು ದುಷ್ಪರಿಣಾಮಗಳನ್ನು ಇದು ಎತ್ತಿ ತೋರಿಸುತ್ತೆ. ಅದನ್ನು ತಿದ್ದುಕೊಂಡು ಆದಷ್ಟು ಬೇಗ ನಾವು ಈ ಒಂದು ವರದಿಯಲ್ಲಿ ಉತ್ತುಂಗತ ಅಥವಾ ಮೊದಲನೇ ಸ್ಥಾನಕ್ಕೆ ಬರಬೇಕು. ಫಿನ್ಲ್ಯಾಂಡ್ ಹಿಂದಕ್ಕೆ ನಾವು ಫಸ್ಟ್ ಸ್ಥಾನಕ್ಕೆ ಬರಬೇಕು. ಅದು ಯಾವಾಗುತ್ತೆ ಕಾದು ನೋಡಬೇಕು. ಇರಲಿ. ಸೊ ಭಾರತ 2021ರಲ್ಲಿ 139ನೇ ಸ್ಥಾನಕ್ಕೆ ಬಂದಿದೆ. ಇದಲ್ಲದೆ 2020ರಲ್ಲಿ ಭಾರತ 144ನೇ ಸ್ಥಾನದಲ್ಲಿತ್ತು. ಸೊ 144ರಿಂದ 139ನೇ ಸ್ಥಾನಕ್ಕೆ ಬಂದಿದೆ. ಬಟ್ ನೆನಪಿರಲಿ, ಆವಾಗ 156 ದೇಶದ ಸರ್ವೆ ಮಾಡಿದರು. ಇವಾಗ ಒಂದು 7 ದೇಶ ಬಿಟ್ಟು 149 ಅಥವಾ 149 ದೇಶಗಳನ್ನು ಸರ್ವೆ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ತಮಗೊಂದು ಮಾಹಿತಿ ಗೊತ್ತಿರಬೇಕು. ಈ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಏನಿದೆಯಲ್ಲ, ಅಥವಾ ಸಂತೋಷ ಮೆಜರ್ ಮಾಡೋದಂತ ಏನು ಕರೀತಾರಲ್ಲ, ಇದು ಇತ್ತೀಚೆಗೆ ಶುರುವಾಗಿದ್ದು 2012 ಅಥವಾ 2015ರಿಂದ. ಇದೆಲ್ಲದಕ್ಕಿಂತ ಮುಂಚೆ 1970ರ ದಶಕದಲ್ಲೇ ನಮ್ಮ ನೆರೆ ರಾಷ್ಟ್ರ ಏನಿದೆಯಲ್ಲ, ಭೂತಾನ್ ಅನ್ನೋ ಚಿಕ್ಕ ರಾಷ್ಟ್ರ, ಆ ಭೂತಾನ್ ಆವಾಗಲಿಂದನೇ ಮೆಜರ್ ಮಾಡ್ತಾ ಇದೆ. ಸೊ ಅಲ್ಲಿಯ ಸರ್ಕಾರ, ಅಲ್ಲಿಯ ರಾಜರು ನಮ್ಮ ಸಿಟಿಸನ್ಸ್ ಅಥವಾ ನಮ್ಮ ನಾಗರಿಕರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಆವಾಗಿಂದನೇ ಅವ್ರಿಗೊಂದು ಕಾಳಜಿ, ಕನ್ಸರ್ನ್ ಇತ್ತು. ಸೊ ಹಾಗಾಗಿ ಈ ಒಂದು ರಿಪೋರ್ಟ್ನ ಅವರು 1970ರಿಂದನೇ ತರ್ತಾಯಿದ್ರು. ಅದನ್ನು ಒಂದು ರಾಷ್ಟ್ರದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ನಾವು ಹೊರಗಡೆ ತರ್ತಾಯಿದ್ದೀವಿ. ಸೊ ಮೊದಲು ಶುರು ಮಾಡಿದ್ದು ಭೂತಾನ್. ವಿಶ್ವಸಂಸ್ಥೆ ಈ ವರದಿಯನ್ನು ರಿಲೀಸ್ ಮಾಡುತ್ತೆ. ಫಸ್ಟ್ ಪ್ಲೇಸಲ್ಲಿರೋದು ಫಿನ್ಲ್ಯಾಂಡ್. ಭಾರತದ ಸ್ಥಾನ 139. ಇಷ್ಟು ಗೊತ್ತಿರಬೇಕು. ಸೊ ಇದು ಆದಮೇಲೆ ಇನ್ನೊಂದು ಕೆಲವೊಂದು ಪ್ರಮುಖ ಅಂಶಗಳಿದ್ದಾವೆ ಈ ರಿಪೋರ್ಟ್ದು. ಏನಂದರೆ, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನ 10ನೇ ಆವೃತ್ತಿ ಇದಾಗಿದೆ. ಸೊ ಇದರಲ್ಲಿ ಫಿನ್ಲ್ಯಾಂಡ್ ಸತತ 5ನೇ ಬಾರಿಗೆ ಅಗ್ರಸ್ಥಾನದಲ್ಲಿದೆ. ಸೊ ಟಾಪ್ 5 ಸ್ಟೇಟ್ಸ್ ಯಾವ್ಯಾವು, ಟಾಪ್ 5 ಕಂಟ್ರೀಸ್ ಯಾವ್ಯಾವು ಅಂದರೆ ಫಿನ್ಲ್ಯಾಂಡ್ ಬಿಟ್ಟರೆ ಡೆನ್ಮಾರ್ಕ್, ಐಸ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ನೆದರ್ಲ್ಯಾಂಡ್. ಇದಾದಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ USA 16ನೇ ಸ್ಥಾನದಲ್ಲಿದೆ, ಬ್ರಿಟನ್ 17ನೇ ಸ್ಥಾನದಲ್ಲಿದೆ, ಫ್ರಾನ್ಸ್ 20ನೇ ಸ್ಥಾನದಲ್ಲಿದೆ. ಸೊ ಭಾರತದ ಸ್ಥಾನ ಮುಂಚೆ ಹೇಳಿದಾಗೆ 139ಕ್ಕೆ ಇದೆ. ಇದಾದಮೇಲೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ತಾಲಿಬಾನ್ ಆಳ್ವಿಕೆಯಲ್ಲಿರೋ ಅಫ್ಘಾನಿಸ್ತಾನ ಮಾತ್ರ ಭಾರತಕ್ಕಿಂತ ಕೆಟ್ಟ ಪರಿಸ್ಥಿತಿಯಿಂದ ಕೂಡಿದೆ ಅಂತ ರಿಪೋರ್ಟ್ ಹೇಳುತ್ತೆ. ನೋಡಿ, ಅಫ್ಘಾನಿಸ್ತಾನಲ್ಲಿ ಗೌರ್ಮೆಂಟೇ ಇಲ್ಲ, ಟೆರರಿಸ್ಟೇ ಎಲ್ಲ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟು ಸರ್ಕಾರಿ ಸರ್ಕಾರನ ಬೆಳೆಸಿ ಅವರೇ ಆಧಿಪತ್ಯ ಸಾಧಿಸಿದ್ದಾರೆ. ಸೊ ಅಂಥ ಒಂದು ದೇಶನ ಬಿಟ್ಟರೆ ದಕ್ಷಿಣ ಏಷ್ಯಾದಲ್ಲಿ ಭಾರತನೇ ಅತಿ ಕಳಪೆಯಾದಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ಇದಕ್ಕಿಂತ ಡಿಸ್ಕಸ್ಟಿಂಗ್, ಇದಕ್ಕಿಂತ ಕನ್ಸರ್ನಿಂಗ್ ಏನಾದರೂ ಬೇಕಾ? ಅದು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಈ ಥರ ರಿಪೋರ್ಟಲ್ಲಿ ಹೇಳಿದಾಗ ಎಷ್ಟು ಹೈಲೈಟ್ ಆಗುತ್ತೆ ನೋಡಿ. ಅದೊಂದು ಕೆಟ್ಟ ಹೆಸರು ಸರ್ಕಾರಕ್ಕೆ. ಸೊ ಹಾಗಾಗಿ ಆದಷ್ಟು ಬೇಗ ಎಚ್ಚರಗೊಳ್ಬೇಕು.
ಸೊ ಅದರ ಪ್ರಕಾರ 146 ದೇಶಗಳ ಸೂಚ್ಯಂಕದಲ್ಲಿ ಅಫ್ಘಾನಿಸ್ತಾನವನ್ನು ವಿಶ್ವದ ಅತ್ಯಂತ ಅತೃಪ್ತ ದೇಶ ಎಂದು ಹೆಸರಿಸಲಾಗಿದೆ. ಇದಾದಮೇಲೆ ಭಾರತದ ನೆರೆ ರಾಷ್ಟ್ರಗಳಾದ ನೇಬರಿಂಗ್ ಸ್ಟೇಟ್ಸ್ ಅಂತ ಏನು ಕರಿತೀವಿ ಅವರ ರ್ಯಾಂಕಿಂಗ್ ನೋಡೋದಾದರೆ ನೇಪಾಳ 84ನೇ ಸ್ಥಾನ, ಬಾಂಗ್ಲಾದೇಶ್ 94ನೇ ಸ್ಥಾನ, ಪಾಕಿಸ್ತಾನ 121ನೇ ಸ್ಥಾನ, ಜೊತೆಗೆ ಶ್ರೀಲಂಕಾ 127ನೇ ಸ್ಥಾನದಲ್ಲಿ ಇದ್ದಾವೆ. ಸೊ ಇಷ್ಟು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಬಗ್ಗೆ ತಮಗೆ ಗೊತ್ತಿರಬೇಕು. ಇದಾದಮೇಲೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಕರಿತೀವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ. ಸೊ ಸುದ್ದಿಯಲ್ಲಿ ಏನಕ್ಕಿದೆ ಅಂದರೆ ಇದರ ಕುರಿತು ಒಂದು ಸಂಸದೀಯ ಸ್ಥಾಯಿ ಸಮಿತಿ ಪಾರ್ಲಿಮೆಂಟ್ರಿ ಕಮಿಟಿ ಲೋಕಸಭೆಗೆ ವರದಿ ಕೊಟ್ಟಿದೆ. ಆ ವರದಿಯಲ್ಲಿ ಈ ಒಂದು ಸ್ಕೀಮ್ ರಿಲೇಟೆಡ್ ಯೋಜನೆ ರಿಲೇಟೆಡ್ ಸಿಕ್ಕಾಪಟ್ಟೆ ಚಾಲೆಂಜಸ್ ಇದ್ದಾವೆ, ಕನ್ಸರ್ನ್ಸ್ ಇದ್ದಾವೆ, ಸವಾಲುಗಳಿದ್ದಾವೆ, ಕಾಳಜಿಗಳಿದ್ದಾವೆ ಅಂತ ಹೇಳಿದೆ. ಯಾವ್ಯಾವ ಸವಾಲು ಅಂತ ನೋಡೋದಾದರೆ ಮೊದಲನೇದು ಪ್ರತಿ ವರ್ಷ ಏನಾಗುತ್ತೆ ಕೊಟ್ಟಿರೋ ಬಜೆಟ್ಗಿಂತ ಜಾಸ್ತಿ ಮೀರುತ್ತೆ ಇದು ಖರ್ಚು. ಸೊ ಹಾಗಾಗಿ ಇದು ಮೊದಲನೇ ಕನ್ಸರ್ನ್, ಮೊದಲನೇ ಕಾಳಜಿ. ಎರಡನೇದು ಹಣ ಬಿಡುಗಡೆ ವಿಳಂಬ. ಕೆಲಸ ಆದಮೇಲೆ ತತ್ಕ್ಷಣ ಸಂಜೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ ಒಬ್ಬರು ಯೋಜನೆ ಅಡಿ, ಅವ್ರಿಗೆ ಸಂಜೆ ಮನೆಗೆ ಹೋಗುವಾಗ ಸಂಬಳ ಕೊಟ್ಟು ಕಳಿಸ್ಬೇಕು ತಾನೆ. ಇಲ್ಲಿ ಹಾಗಾಗಲ್ಲ, ಹಣ ಬಿಡುಗಡೆ ಮಾಡೋದ್ರಲ್ಲಿ ಯಾವಾಗಲೂ ವಿಳಂಬ ಇರುತ್ತೆ. ಸೊ ಹಾಗಾಗಿ ಕಾಂಟ್ರಾಕ್ಟರ್ ಇವರ ದೆಸೆಯಲ್ಲೇ ನಮ್ಮ ವರ್ಕರ್ಸ್ ಆಗಲಿ, ಬಡ ರೈತರಾಗಲಿ ಅಥವಾ ಬಡ ಜೀವಿಗಳಾಗಲಿ ಬದುಕಬೇಕಾಗುತ್ತೆ. ಸೊ ಇದು ಎರಡನೇ ಕನ್ಸರ್ನು. ಇದಾದಮೇಲೆ ರಾಜ್ಯದಿಂದ ರಾಜ್ಯಕ್ಕೆ ಕೂಲಿ ದರ ವೇರಿ ಆಗುತ್ತೆ ಅಥವಾ ಡಿಫ್ರೆನ್ಸ್ ಆಗುತ್ತೆ. ಸೊ ಯಾಕಂದರೆ ಒಂದು ರಾಜ್ಯದಲ್ಲಿ ಸಿಗುವಂಥ ದರ ಇನ್ನೊಂದು ರಾಜ್ಯದಲ್ಲಿ ಸಿಗಲ್ಲ. ಇದಕ್ಕೆ ಬೇರೆ ಬೇರೆ ಕ್ರೈಟೀರಿಯಾ ಇದೆ, ಬೇರೆ ಬೇರೆ ರೀಸನ್ಸ್ ಇದೆ. ಬಟ್ ಆದ್ರೂ ಇದೊಂದು ಕಾಳಜಿ ಅಂತ ಈ ಸಮಿತಿ ಹೇಳಿದೆ. ಇದೆಲ್ಲ ಆದಮೇಲೆ ನಕಲಿ ಜಾಬ್ ಕಾರ್ಡ್. ಸೊ ತಾವುಗಳು ಬೆನಿಫಿಷರೀಸ್ ಇಲ್ಲದೇ ಇದ್ರೂ ಏನು ಮಾಡ್ತಾರೆ, ಕಾಂಟ್ರಾಕ್ಟರ್ಸು ನಕಲಿ ಜಾಬ್ ಕಾರ್ಡ್ ಸೃಷ್ಟಿ ಮಾಡಿ 100 ಜನಕ್ಕೆ ಇವತ್ತು ಕೆಲಸ ಮಾಡಿಸ್ ಅಂತ ಹೇಳ್ಬಿಟ್ಟು 100 ಜನರ ಸಂಬಳನ ತಾನೇ ಹೊಡ್ಕೊತಾನೆ. ಆ್ಯಕ್ಚುಲಾಗಿ ಕೆಲಸ ಎಷ್ಟು ಜನ ಮಾಡಿರ್ತಾರೆ, 10 ಜನ ಮಾಡಿರ್ತಾರೆ, ಯಾರು ಬಂದು ಚೆಕ್ ಮಾಡಲ್ಲ. ಸೊ ಹಾಗಾಗಿ 100 ಜನ ಹತ್ತ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರ ಸಂಬಳ 90 ಜನರ ಸಂಬಳ ಇವನು ಜೇಬಿಗಿಳಿಸ್ಕೊತಾನೆ. ಸೊ ಇದೇನು ಮಾಡುತ್ತೆ, ವ್ಯಾಪಕ ಭ್ರಷ್ಟಾಚಾರ ಅಥವಾ ಮಸ್ಟರ್ ರೂಲ್ಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸೊ ಈ ಥರ ಒಂದು ಚಾಲೆಂಜಸ್ ಅಥವಾ ಕಾಳಜಿಗಳನ್ನು ಈ ಒಂದು ಸ್ಥಾಯಿ ಸಮಿತಿ ಏನು ಮಾಡಿದೆ, ಹೈಲೈಟ್ ಮಾಡಿದೆ. ಸೊ ಹಾಗಾಗಿ ಈ ಒಂದು ಚಾಲೆಂಜಸ್ನ ಅಡ್ರೆಸ್ ಮಾಡಲಿಕ್ಕೆ ಸ್ಥಾಯಿ ಸಮಿತಿ ಕೆಲವೊಂದು ರೆಕಮೆಂಡೇಷನ್ನ ಕೊಟ್ಟಿದೆ. ಆ ರೆಕಮೆಂಡೇಷನ್ ಯಾವ್ಯಾವು, ಶಿಫಾರಸು ಯಾವ್ಯಾವು ಅಂತ ನೋಡೋದಾದರೆ ಮೊದಲನೇದಾಗಿ ಖಾತರಿಪಡಿಸಿದ ಕೆಲಸದ ದಿನಗಳ ಸಂಖ್ಯೆಯನ್ನು 100ರಿಂದ 150ಕ್ಕೆ ಹೆಚ್ಚಿಸುವುದು. ಸದ್ಯಕ್ಕೆ ಈ ಯೋಜನೆಯಡಿ ಯಾರು ಕೆಲಸ ಮಾಡ್ತೀನಿ ಅಂತ ಬರ್ತಾರೋ ಅವರಿಗೆ ಕನಿಷ್ಠ 100 ದಿನದ ಕೆಲಸ ಕೊಡಬೇಕು ವರ್ಷದಲ್ಲಿ. ಸೊ ಇದನ್ನು 100ರಿಂದ 150ಕ್ಕೆ ಮಾಡಿ. ಬರೀ 100 ದಿನದಿಂದ ಏನೂ ಹೆಲ್ಪ್ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ 150 ಮಾಡಿ ಅಂತ ಒಂದು ಶಿಫಾರಸು ಮಾಡಿದ್ದಾರೆ. ಇದಾದಮೇಲೆ ಸ್ಥಳೀಯ ಭೌಗೋಳಿಕ ಭೂಪ್ರದೇಶ ಮತ್ತು ಸ್ಥಳೀಯ ಅವಶ್ಯಕತೆಗಳಿಗೆ ತಕ್ಕಂತೆ ಪ್ರಾಜೆಕ್ಟ್ನ ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಚಿಕ್ಕಮಂಗ್ಳೂರಲ್ಲಿ ಹೋಗ್ಬಿಟ್ಟು ನಾನು ಕೆರೆ ಮಾಡ್ತೀನಿ ಅಂದರೆ ಆಗುತ್ತಾ? ಕೆರೆ ಬೇಕಾಗಿರೋದು ಬೀದರ್, ಗುಲ್ಬರ್ಗ, ಬಿಜಾಪುರ ಈ ಥರ ಬರ ಪ್ರದೇಶಗಳಲ್ಲಿ. ಸೊ ನೀರು ಶೇಖರಣೆ ಮಾಡಲಿಕ್ಕೆ ಅಥವಾ ಸಂಗ್ರಹ ಮಾಡಿಡಲಿಕ್ಕೆ. ಸೊ ಹಾಗಾಗಿ ಆ ರೀಜನ್ ಅಥವಾ ಆ ಭೂ ಪ್ರದೇಶಕ್ಕೆ ತಕ್ಕಂತೆ ಪ್ರಾಜೆಕ್ಟ್ಗಳನ್ನ ಚೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅಂತ ಒಂದು ಶಿಫಾರಸು ಮಾಡಿದೆ. ಇದೆಲ್ಲ ಆದಮೇಲೆ ಸರ್ಕಾರವು ತನ್ನ ಲೆಕ್ಕಾಚಾರವನ್ನು ಮರುಪರಿಶೀಲಿಸಬೇಕು ಮತ್ತು ಎಷ್ಟು ಯೋಗ್ಯನೋ ಎಷ್ಟು ಸೂಕ್ತನೋ ಅಷ್ಟೇ ಬಜೆಟ್ನ ಸ್ಯಾಂಕ್ಷನ್ ಮಾಡ್ಕೋಬೇಕು, ಅಷ್ಟರೊಳಗನೆ ಕೆಲಸ ಮಾಡಿ ಮುಗಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಈ ಯೋಜನೆಯಡಿ ಒಂದು ನದಿ ಜೋಡಣೆ ಅಥವಾ ಕೆರೆ ಕಟ್ಟಲಿಕ್ಕೆ 100 ಕೋಟಿ ಬಜೆಟ್ ಇಟ್ಟಿರ್ತಾರೆ. ಸೊ ಬಜೆಟ್ ಪ್ರಪೋಸಲ್ ಇಟ್ಟಿರ್ತಾರೆ. ಅದು ಮುಗಿಯೋಷ್ಟರಲ್ಲಿ ಆ 100 ಕೋಟಿಗೆ 200 ಕೋಟಿ ಆಗಬಾರ್ದು. ಸೊ ಹಾಗಾಗಿ ಅದ್ರ ಬಗ್ಗೆ ಕಾಳಜಿ ವಹಿಸಿ, ನಿಗಾ ವಹಿಸಿ ಅಂತ ಈ ಒಂದು ಸಮಿತಿ ಹೇಳಿದೆ. ಈ MGNREGA ಯೋಜನೆ ಯಾವಾಗ ಶುರು ಮಾಡಿದ್ರು? 2005ರಲ್ಲಿ ಶುರು ಮಾಡಿದರು. ಇದನ್ನು ರೈಟ್ ಟು ವರ್ಕ್ ಸ್ಕೀಮ್ ಅಂತ ಕೂಡ ಕರೀತಾರೆ, ಅಂದರೆ ಕೆಲಸದ ಹಕ್ಕು. ಸೊ ಯಾರಿಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದೆಯೋ ದೇಶದಲ್ಲಿ, ಅನ್ಸ್ಕಿಲ್ಡ್ ಲೇಬರ್ ವರ್ಕ್ ಅಂದರೆ ಕೌಶಲ್ಯರಹಿತ ಕೆಲಸವನ್ನು ಮಾಡಲಿಕ್ಕೆ ಯಾರು ತಯಾರಿದ್ದಾರೋ ಅವರಿಗೆ ಮಿನಿಮಮ್ 100 ಡೇಸ್ ಆಫ್ ವರ್ಕ್ ಕೊಡಬೇಕು ಅಂತ ಈ ಒಂದು ಸ್ಕೀಮ್ ಆದೇಶ ಮಾಡುತ್ತೆ. ಸೊ ಇದು ಈ ಥರ ಮಾಡೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಇರುವಂಥ ಬಡವರಿಗೆ ಒಂದು ಜೀವನೋಪಾಯ ಅಥವಾ ಒಂದು ವೇ ಆಫ್ ಲಿವಿಂಗ್ನ ಪ್ರೊವೈಡ್ ಮಾಡುತ್ತೆ. ಸೊ ಇದರ ಅಡಿಯಲ್ಲಿ ಬಾವಿಗಳು, ಕೊಳಗಳು, ರಸ್ತೆಗಳು, ಕಾಲುವೆಗಳು ಹೀಗೆ ಹಲವಾರು ಪ್ರಾಜೆಕ್ಟ್ಗಳನ್ನ ನಿರ್ಮಿಸ್ಬೋದು. ಸೊ ಇದರಿಂದ ಮೇನ್ ಆಗುವಂಥ ಅಡ್ವಾಂಟೇಜ್ ಏನಂದರೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗೋದನ್ನು ಕಡಿಮೆ ಮಾಡಬಹುದು. ಇದಲ್ಲದೆ ತರಬೇತಿ ರಹಿತ ಗ್ರಾಮೀಣ ಕಾರ್ಮಿಕರನ್ನು ಬಳಸಿಕೊಂಡು ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯಗಳನ್ನು ರಚಿಸಿ ಒದಗಿಸಬಹುದು. ಸೊ ಈ 2 ಬೆನಿಫಿಟ್ಸ್ ಇದೆ. ಸೊ ಇಲ್ಲಿ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಥವಾ ಕ್ರೈಟೀರಿಯಾ ಇದೆ ಬೆನಿಫಿಟ್ಸ್ ತೊಗೊಳಕ್ಕೆ. ಅವು ಯಾವ್ಯಾವು ಅಂದರೆ
ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅವರು ಭಾರತದ ನಾಗರಿಕರಾಗಿರಬೇಕು. ವೆಸ್ಟ್ ಬೆಂಗಾಲಿಂದ ಯಾರೊಬ್ಬರು ಬಂದುಬಿಟ್ಟು ಅಥವಾ ಬಾಂಗ್ಲಾದೇಶದಿಂದ ಯಾರೊಬ್ಬರು ಬಂದುಬಿಟ್ಟು ಸರ್ ನಾನು ಕೆಲಸ ಮಾಡ್ತೀನಿ, ನನಗೂ ಬೆನಿಫಿಟ್ಸ್ ಕೊಡಿ, ನನಗೂ ಸಂಬಳ ಕೊಡಿ ಅಂದರೆ ಆಗಲ್ಲ. ಈ ಯೋಜನೆಯಡಿ ನೀವು ಬೆನಿಫಿಟ್ಸ್ ತೊಗೊಳ್ಬೇಕು ಅಂದರೆ ಮೊದಲನೇದಾಗಿ ನೀವು ಭಾರತೀಯರಾಗಿರಬೇಕು. ಇದಾದಮೇಲೆ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಆ ವ್ಯಕ್ತಿಗೆ ಕನಿಷ್ಠ ಪಕ್ಷ 18 ವರ್ಷ ಆಗಿರಬೇಕು. 18 ವರ್ಷದ ಒಳಗಡೆ ಇದ್ದರೆ ನಿಮಗೆ ಬೆನಿಫಿಟ್ಸ್ ಸಿಗಲ್ಲ, ನಿಮಗೆ ಕೆಲಸಕ್ಕೂ ಕರ್ಕೊಳ್ಳಲ್ಲ. ಸೊ ಇದಾದಮೇಲೆ ಅರ್ಜಿದಾರನು ಸ್ಥಳೀಯ ಪ್ರದೇಶದ ಭಾಗವಾಗಿರಬೇಕು. ಅಂದರೆ ಅವನು ತನ್ನ ಅರ್ಜಿಯನ್ನು ಸ್ಥಳೀಯ ಗ್ರಾಮ ಪಂಚಾಯತ್ ಇರುತ್ತಲ್ಲ ಅದರ ಮೂಲಕನೇ ಸಲ್ಲಿಸಬೇಕು. ಅಂದರೆ ಒಂದು ಕ್ರೆಡಿಬಿಲಿಟಿ ಇರುತ್ತೆ ಅಥವಾ ಪ್ರೂಫ್ ಇರುತ್ತೆ, ಇವನು ಭಾರತೀಯನೇ ಹೌದು, ಆಮೇಲೆ ಈ ರೀಜನನ್ನೇ ಹೌದು ಅಂತ ಹೇಳಿಬಿಟ್ಟು. ಸೊ ಇದಾದ ಮೇಲೆ ಅರ್ಜಿದಾರರು ಸ್ವಯಂ ಪ್ರೇರಣೆಯಿಂದ ಕೌಶಲ್ಯರಹಿತ ಕೆಲಸಗಳನ್ನು ಮಾಡಲು ಮುಂದೆ ಬರಬೇಕು. ಸ್ಕಿಲ್ಡ್ ಅಲ್ಲ, ಅನ್ಸ್ಕಿಲ್ಡ್. ಅಂದರೆ ಏನು ತೊಗೊಂಬಿಟ್ಟು ಕಂಪ್ಯೂಟ್ರ್ ಯಾರೋ ಒಬ್ಬರನ್ನ ಈ ಎಂಜಿನಿಯರಿಂಗ್ ಅಡಿಯಲ್ಲಿ ತೊಗೊಂಬಿಟ್ಟು ಕಂಪ್ಯೂಟ್ರ್ ಕೊಟ್ಬಿಟ್ಟು ಟೈಪಿಂಗ್ ಮಾಡಪ್ಪ ಅಂತಂದರೆ ಆಗಲ್ಲ. ಕೌಶಲ್ಯರಹಿತ ಕೆಲಸ ಅಂದರೆ ಮಣ್ಣು ಹೊರೋದಾಗಿರ್ಬೋದು, ರೋಡ್ ಕನ್ಸ್ಟ್ರಕ್ಟ್ ಮಾಡೋದಾಗಿರ್ಬೋದು, ತೆಗೆಯೋದಾಗಿರ್ಬೋದು. ಸೊ ಈ ಥರ ಕೌಶಲ್ಯರಹಿತ ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ವರ್ಕ್ ಮಾತ್ರ ಈ ಒಂದು ಯೋಜನೆ ಅಡಿ ಸಿಗುತ್ತೆ. ಮುಂದಿನ ಟಾಪಿಕ್ ವೇದಂತಂಗಲ್ ಪಕ್ಷಿಧಾಮ ಅಂತ ಒಂದು ಪಕ್ಷಿಧಾಮ ಸುದ್ದಿಯಲ್ಲಿದೆ. ಈ ಪಕ್ಷಿಧಾಮ ಎಲ್ಲಿದೆ ಅಂದರೆ ತಮಿಳುನಾಡಲ್ಲಿದೆ. ಸುದ್ದಿಯಲ್ಲಿರಲು ಕಾರಣ ಏನಂದರೆ ಒಂದು 2-3 ತಿಂಗಳಿಂದ ತಮಿಳುನಾಡು ಸ್ಟೇಟ್ ಗೌರ್ಮೆಂಟ್ ಏನು ಹೇಳಿತ್ತು, ಈ ಪಕ್ಷಿಧಾಮದಲ್ಲಿ ಇರುವಂಥ ಕೋರ್ ಏರಿಯಾ ಅಥವಾ ಮೇನ್ ಏರಿಯಾ ಅಂತ ಏನು ಕರಿತೀವಿ, ಎಲ್ಲಿ ಪ್ರಾಣಿ ಪಕ್ಷಿ ಸಂಕುಲನ ಜಾಸ್ತಿ ಆಗಿರುತ್ತೋ ಆ ಕೋರ್ ಏರಿಯಾನ ಕಮ್ಮಿ ಮಾಡ್ತೀವಿ, ರೆಡ್ಯೂಸ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಇಟ್ಟಿತ್ತು. ಇದರಿಂದ ಆ್ಯಕ್ಟಿವಿಸ್ಟ್ಸ್ ಮತ್ತು ಪರಿಸರವಾದಿಗಳು ಉಗ್ರ ಹೋರಾಟ ಮಾಡಿ ಅವ್ರು ಏನಾದರೂ ಕೊನೆಗೆ ಇಲ್ಲ ನೀವು ಮಾಡಬಾರ್ದು, ಇದರಿಂದ ಪ್ರಾಣಿ ಪಕ್ಷಿ ಸಂಕುಲನಕ್ಕೆ ಹಾನಿ ಆಗ್ತದೆ, ಸೊ ಅದು ಎಷ್ಟಿದೋ ಅಷ್ಟೇ ಇಡಿ, ಇಲ್ಲಾಂದರೆ ಜಾಸ್ತಿ ಮಾಡಿ ಅಂತ ಹೇಳಿದರು. ಕೊನೆಗೂ ಅವರ ಒಂದು ಪ್ರಪೋಸಲ್ಗೆ ಒಪ್ಕೊಂಡು ತಮಿಳುನಾಡು ಗೌರ್ಮೆಂಟ್ ಏನು ಹೇಳಿದೆ, ನಾವು ಆ್ಯಸ್ ಇಟ್ ಈಸ್ ಹೆಂಗಿದೋ ಹಾಗೆ ಬಿಡ್ತೀವಿ, ಏನೂ ಚೇಂಜಸ್ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದೆ. ಸೊ ಈ ವೇದಂತಗಲ್ ಪಕ್ಷಿಧಾಮ ಎಲ್ಲಿದೆ, ಇದು ತಮಿಳುನಾಡಲ್ಲಿದೆ. ಇಲ್ಲಿ ಸುಮಾರು 28,000 ಬಗೆಯ ಪಕ್ಷಿಯ ಪ್ರಜಾತಿಗಳನ್ನು ನೀವು ಕಾಣ್ಬೋದು. ಇಲ್ಲಿ ಪ್ರಮುಖವಾಗಿರುವಂಥವು ಯಾವ್ಯಾವ ಅಂದರೆ ಪಕ್ಷಿಗಳು ಪಿನ್ಲೈಟ್, ಗಾರ್ಗನೀಸ್, ಗ್ರೇ ವ್ಯಾಗ್ಲೈಟ್, ನೀಲಿ ರೆಕ್ಕೆ ಟೀಲ್, ಸಾಮಾನ್ಯ ಸ್ಯಾಂಡ್ ಪೇಪರ್ ಮತ್ತು ಹಲವಾರು. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇದು ದೇಶದ ಅತ್ಯಂತ ಹಳೆಯ ಜಲ ಪಕ್ಷಿಧಾಮವಾಗಿದೆ. ಅಂದರೆ ವಾಟರ್ ಬರ್ಡ್ಸ್ ಸೊ ಹೈಯೆಸ್ಟ್ ನಂಬರಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇದು ದೇಶದ ಅತ್ಯಂತ ಹಳೆಯ ಜಲ ಪಕ್ಷಿಧಾಮವಾಗಿದೆ. ಸೊ ವೇದಂತಂಗಳ್ ಅಂದರೆ ಇದು ತಮಿಳಲ್ಲಿ ಅರ್ಥ ಏನಂದರೆ ಬೇಟೆಗಾರರ ಗ್ರಾಮ. ಮುಂಚೆ ಇಲ್ಲಿ ಸುಮಾರು ಜನ ಬೇಟೆಯಾಡಕ್ಕೆ ಬರ್ತಿದ್ರಂತೆ. ಸೊ ಬೇಟೆ ಆಡಿ ವಲಸೆ ಬಂದಿರೋಂಥ ಹಕ್ಕಿಗಳನ್ನ ಕೊಂದು ತೊಗೊಂಡು ಹೋಗ್ತಾ ಇದ್ರಂತೆ. ಸೊ ಹಾಗಾಗಿ ಈ ಒಂದು ಪಕ್ಷಿಧಾಮಕ್ಕೆ ವೇದಂತಂಗಳ್ ಅಂತ ಅನ್ನೋ ಹೆಸರು ಬಂದಿದೆ. ಇದಾದಮೇಲೆ ವಿಶ್ವ ಗುಬ್ಬಚ್ಚಿ ದಿನ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಮಾರ್ಚ್ 20ರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗಿಂದ ಶುರು ಮಾಡಿದ್ರು, 2010ರಿಂದ ಶುರು ಮಾಡಿದ್ರು. ಈಗಿನ ಕಾಂಕ್ರೀಟ್ ದೇಶದಲ್ಲಿ ನಿಮಗೆ ಸಿಟಿಯಲ್ಲಿ, ಹಳ್ಳಿಗಳಲ್ಲಿ ನೋಡ್ತಿರೋ ಬಿಡಿ, ಸಿಟಿಯಲ್ಲಿ ಗುಬ್ಬಚ್ಚಿಗಳು ಸಿಗೋದು ಬಹಳ ಅಂದರೆ ಬಹಳ ಅಪರೂಪ. ಹಳ್ಳಿಗಳಲ್ಲೂ ಇತ್ತೀಚೆಗೆ ಕಮ್ಮಿ ಆಗ್ತಾ ಇದೆ. ಸೊ ಅದಕ್ಕೆ ಮುಖ್ಯ ರೀಸನ್ ಅಂತ ಏನು ಹೇಳ್ತಾರೆ ಅಂದರೆ ಮೊಬೈಲ್ ತರಂಗಗಳು ಅಥವಾ ರೇಡಿಯೋ ವೇವ್ಸ್ ಅಂತ ಹೇಳ್ತಾರೆ. ಬಟ್ ಎಕ್ಸಾಕ್ಟ್ ರೀಸನ್ ಪ್ರೂವ್ ಆಗಿಲ್ಲ. ಇನ್ನೂ ಸಿಟಿ ಹೊರಗಡೆ ಇವಾಗಲೂ ಕೂಡ ನೀವು ಗುಬ್ಬಚ್ಚಿಗಳನ್ನ ಕಾಣ್ಬೋದು. ಬಟ್ ಸಿಟಿ ಒಳಗಡೆ ದೇ ಆರ್ ಈಕ್ವಲ್ ಟು ನಿಲ್, ಒಂದು ಕಾಣಲ್ಲ ಅಂತ ಹೇಳ್ಬೋದು. ಬೆಂಗಳೂರಾಗಲಿ ಡೆಲ್ಲಿ ಆಗಲಿ ಸಿಗೋದೇ ಅಪರೂಪ. ಸೊ ಹಾಗಾಗಿ IUCN ಏನು ಹೇಳುತ್ತೆ, ಪ್ರಕೃತಿ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ಸಂಘಟನೆ, ದಟ್ ಈಸ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಇವರ ವರದಿ ಪ್ರಕಾರ 25 ವರ್ಷಗಳಲ್ಲಿ, ಹಿಂದಿನ 25 ವರ್ಷಗಳಲ್ಲಿ ಗುಬ್ಬಿಯ ಸಂತತಿ 71% ಕುಸಿದಿದೆ. ಅಂದರೆ 100 ಇರುವಷ್ಟು ಗುಬ್ಬಿ 100 ಏನಿದ್ವು 25 ವರ್ಷದಿಂದ ಇವಾಗ ಬರೀ 29 ಉಳಿದಿದೆ ಅಂತ ಅವ್ರು ಹೇಳ್ತಾರೆ. ಸೊ ಈ ಸಂತತಿಯ ಬಗ್ಗೆ ಅರಿವು ಮೂಡಿಸಲು ಮತ್ತು ಸಂರಕ್ಷಿಸಲು ಗುಬ್ಬಚ್ಚಿಯನ್ನು 2012ರಲ್ಲಿ ದೆಹಲಿಯ ರಾಜ್ಯ ಪಕ್ಷಿಯಾಗಿ ಘೋಷಿಸಲಾಗಿದೆ. ಸೊ ನಿಮಗೆ ಪ್ರಶ್ನೆ ಕೇಳ್ಬೋದು, ಯಾವ ಯೂನಿಯನ್ ಟೆರಿಟರಿ ಗುಬ್ಬಚ್ಚಿಯನ್ನು ರಾಜ್ಯ ಪಕ್ಷಿಯಾಗಿ ಘೋಷಿಸಿದೆ ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ದೆಹಲಿ. ಇದಲ್ಲದೇ ಬಿಹಾರ ರಾಜ್ಯ ಕೂಡ ಗುಬ್ಬಚ್ಚಿಯನ್ನು ರಾಜ್ಯ ಪಕ್ಷಿಯಾಗಿ ಘೋಷಿಸಿದೆ. ಸೊ ಪ್ರಶ್ನೆ ಈ ಥರ ಇರ್ಬೋದು, ಯಾವ ರಾಜ್ಯಗಳು ಗುಬ್ಬಚ್ಚಿಯನ್ನು ತಮ್ಮ ರಾಜ್ಯ ಪಕ್ಷಿಯಾಗಿ ಪಕ್ಷಿ ಎಂದು ಘೋಷಿಸಿಕೊಂಡಿವೆ ಅಂತ ಕೇಳ್ಬೋದು. ಎ ಡೆಲ್ಲಿ, ಬಿ ಬಿಹಾರ, ಸಿ UP ಅಂತ ಇರ್ಬೋದು. ಡಿ ಬೋತ್ 1 and B ಅಂತ ಕೇಳ್ಬೋದು. 1 and B ಅಂದರೆ ದೆಹಲಿ, ಬಿಹಾರ್. ಸೊ ಆ ಥರ ಏನಾದರೂ ಪ್ರಶ್ನೆ ಕೇಳಿದ್ರೆ ಬೋತ್ ದೆಹಲಿ ಆ್ಯಂಡ್ ಬಿಹಾರ್ ಇದ್ದರೆ ಅದನ್ನು ಟಿಕ್ ಮಾಡಿ. ಸೊ ಯಾಕಂದರೆ ಗುಬ್ಬಚ್ಚಿ ದೆಹಲಿದು ರಾಜ್ಯ ಪಕ್ಷಿ ಹೌದು, ಬಿಹಾರದ್ದು ಕೂಡ ಹೌದು. ಸೊ ವಿಶ್ವ ಗುಬ್ಬಚ್ಚಿ ದಿನ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಮಾರ್ಚ್ 20th. ಸೊ ಇಷ್ಟಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್.
ತಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದನ್ನು ತಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಹಂಚಿಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.